ಕ್ರೆಟಾ ಬಜೆಟ್ ಅಲ್ಲಿ ನಿಮಗೆ ಹ್ಯಾರಿಯರ್ ಕೊಡ್ತೀನಿ ಸರ್, ಟಾಟಾ ಹ್ಯಾರಿಯರ್. ಟಾಟಾದಲ್ಲಿ BRV ಇದೆ, ಸಿಟಿನೂ ಇದೆ. ಚಾನ್ಸ್ ಪ್ರೈಸ್ ಗೆ ಕೊಡ್ತೀನಿ ಸರ್ 7 ಲಕ್ಷಕ್ಕೆ. 7 ಲಕ್ಷಕ್ಕೆ ಹೋಂಡಾ ಸಿಟಿ. ಇಲ್ಲಿರೋ ಪ್ರತಿ ಗಾಡಿಗೂ ಶೋರೂಮ್ ಹಿಸ್ಟ್ರಿ ಸಿಗುತ್ತಾ ಸರ್? ಎಲ್ಲ ಶೋರೂಮ್ ಹಿಸ್ಟ್ರಿ ವೆಹಿಕಲ್ಸ್ ನಾವು ನಿಲ್ಸೋದು ಸರ್. 7 ಲಕ್ಷ ಬಿಟ್ಟು ಕೊಡ್ತಾ ಇದೀನಿ 1 ವರ್ಷದಲ್ಲಿ ನಿಮ್ಗೆ. 11,000 ಓಡಿದೆ ಗಾಡಿ ಅಷ್ಟೇ. ಅಂತೂ ಆರ್ ಡಿಸೈನ್ ಅಂತ ಇಟ್ ಇಸ್ ದ ಟಾಪ್ ಮೋಸ್ಟ್ ವೇರಿಯಂಟ್ ಇದು. 2018 ಮಾಡೆಲ್ ಕೊಡ್ತೀನಿ, ಸಿಂಗಲ್ ಓನರ್, ಬರೀ 37,000 ಓಡಿದೆ. ಕಡೆಯಿಂದ ಬಂದ್ರೆ 425 ಫ್ಲಾಟ್ ಕೊಡ್ತೀನಿ ಹೋಗಿ ಸರ್. 4,25,000ಕ್ಕೆ ಎಷ್ಟೇ ಮಾಡಲ್? 15 ಮಾಡೆಲ್ ಪೋಲೋ ಟಿಗೋರೆಸ್ 2018 ಮಾಡೆಲ್ ಸರ್. ಇದು Q3 ಸಿಗ್ತಾ ಇಲ್ಲ ನಿಮ್ಗೆ, Q5 ಕೊಡ್ತೀನಿ ಸರ್. ರೆಕಾರ್ಡೆಡ್ ಮೈಲೇಜ್ ಸಿಗುತ್ತೆ 100%. ನೀವು ಬೇಕಂದ್ರೆ ಎಲ್ಲಾದ್ರೂ ಚೆಕ್ ಮಾಡಿಸ್ಕೊಳ್ಳಿ ಸರ್. ಬರೀ 60,000 ಡ್ರಿವನ್ ಆಗಿದೆ, ನೋಡ್ಕೋಬೇಡಿ ಗಾಡಿ ಕಂಡೀಷನ್ ಆಗಿದೆ ಅಂತ. 6 ಸೀಟರ್ ವೆಹಿಕಲ್, KV100 ಸಿಂಗಲ್ ಓನರ್ ಗಾಡಿ. ಎಸ್, ಇದ್ರಲ್ಲಿ ನಿಮ್ಗೆ ಫೀಚರ್ಸ್ ಬಂದು 12 ಏರ್ ಬ್ಯಾಗ್ಸ್ ಬರುತ್ತೆ ಸರ್. ಇನ್ನೊಂದು ಜರ್ಮನ್ ರೆಡ್ ಕಲರ್ ಪೋಲೋ ಇದೆ ನೋಡಿ, 2014 ಮಾಡೆಲ್, ಬರೀ 60,000 ಓಡಿದೆ ಸರ್. ಅದರಲ್ಲೂ ಸಿಂಗಲ್ ಓನರ್, ಅದನ್ನು ಸಿಂಗಲ್ ಓನರ್. 11,000 ಡ್ರಿವನ್ ಸರ್. ಬರೀ 11,000 ಓಡಿದ್ಯಾ? ಬರೀ 11,000 ಓಡಿದೆ. 16 ಮಾಡೆಲ್ ಸರ್ ಇದು, ಬರೀ 40,000 ಓಡಿದೆ. ಬರೀ 40,000. ಬರೀ 40,000. ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಯಾವ ಗಾಡಿಲೂ ಇಲ್ಲ. ಆ ತರ ಗಾಡಿನೇ ನಿಲ್ಸಲ್ಲ ಅಲ್ವಾ ಸರ್ ನಾವು? ಎಲ್ಲ ನೀಟ್ ಕಂಡೀಷನ್. ಡಸ್ಟ್ ಅಲ್ಲೂ ನೋಡಿ, ಸಿಂಗಲ್ ಓನರ್ ವೆಹಿಕಲ್ ಇದೆ ನಮ್ಮ ಹತ್ರ. 17 ಮಾಡೆಲ್ ಸರ್. 17 ಮಾಡೆಲ್ ಟಾಟಾ ನ್ಯಾನೋ. ಇಟ್ ಇಸ್ ಅನ್ ಆಟೋಮೆಟಿಕ್ ವೆಹಿಕಲ್. ಸಿಂಗಲ್ ಓನರ್, ಬರೀ 50,000 ಓಡಿದೆ ಸರ್. ಬರೀ 50,000 ಸಿಂಗಲ್ ಓನರ್. ಹೇಳಿ ಸರ್, ನಿಮ್ ಕಡೆಯಿಂದ ಎಷ್ಟು ಮಾಡ್ಬೇಕು ನೀವೇ ಹೇಳಿ ಸರ್. ಒಂದು 3 ಲಕ್ಷ ಅಷ್ಟು ಕಡಿಮೆ ಎಲ್ಲಾದ್ರೂ ಸಿಗತ್ತಾ ಸರ್? ನೀವು ಹೇಳಿ. ಹೈ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಮತ್ತೊಮ್ಮೆ ನಾವು ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ಒಂದು ಹೊಸ ಶೋರೂಮ್ಗೆ ಬಂದಿದ್ದೀವಿ. ಸುಮಾರು ಜನ ಡಿಮ್ಯಾಂಡ್ ಮಾಡಿ ಕೇಳ್ತಾ ಇದ್ರಲ್ಲ ಲಕ್ಸುರಿ ಕಾರ್ಗಳನ್ನ ತೋರಿಸಿ, ಅದರಲ್ಲೂ ತುಂಬಾ ಲೆಸ್ ಡ್ರಿವನ್ ಆಗಿರ್ಬೇಕು, ಮತ್ತೆ ಕ್ವಾಲಿಟಿ ಆಗಿರ್ಬೇಕು, ಮತ್ತೆ ಸಿಂಗಲ್ ಓನರ್ ಇರಬೇಕು ಅಂತ ಕೇಳ್ತಿರ್ತೀರಲ್ಲ, ಅವ್ರಿಗಂತಾನೆ ಈ ಶೋರೂಮ್ ನ ಫ್ಯೂಚರ್ ಮಾಡ್ತಾ ಇದೀವಿ. 4 ವೀಲ್ಸ್ ಅಂತ ಎಕ್ಸಾಕ್ಟ್ಲಿ ನಿಮ್ಗೆ JP ನಗರದಲ್ಲಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕು ಅಂದ್ರೆ GPS ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡ್ ಬಂದ್ಬಿಡ್ಬೋದು ವೀಕ್ಷಕರೇ. ಸುಮಾರು ಇವರು ಈ ಫೀಲ್ಡ್ ಅಲ್ಲಿ ತುಂಬಾ ಹಳುಬ್ರು ಅಂತಾನು ಹೇಳ್ಬೋದು ವೀಕ್ಷಕರೇ. ಸೊ ಬನ್ನಿ, ಏನೇನೆಲ್ಲ ಪ್ರೈಸಿಂಗ್ ಅಲ್ಲಿ ಯಾವ್ಯಾವೆಲ್ಲ ಕಾರ್ಗಳಿದೆ, ಏನೇನ್ ರೇಂಜ್ ಅಲ್ಲಿ ಸಿಗುತ್ತೆ, ಯಾವ ತರ ಕ್ವಾಲಿಟಿ ಇರುತ್ತೆ, ಮತ್ತೆ ವಾರಂಟಿ ಹೇಗೆ ಕೊಡ್ತಾರೆ ಎಲ್ಲಾನು ಕೇಳ್ಬಿಡೋಣ. ನಮ್ ಜೊತೆ ನಿಯಾಲ್ ಸರ್ ಕೂಡ ಇದಾರೆ ಶೋರೂಮ್ ಇಂದ. ಸರ್ ವೆಲ್ಕಮ್. ನಮಸ್ಕಾರ. ನಮಸ್ಕಾರ ನಿಮ್ ವ್ಯೂವರ್ಸ್ ಗೆನೆ. ಸರ್ ಹೇಳಿ ಸರ್, ನಿಮ್ ಶೋರೂಮ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದೇ ಮೊದಲನೇ ಬಾರಿ ವಿಡಿಯೋ ಮಾಡ್ತಾ ಇರೋದು ನಿಮ್ ಶೋರೂಮ್ ಅಲ್ಲಿ. ಸರ್ ನೀವು ಫಸ್ಟ್ ಟೈಮ್ ಬಂದಿದ್ದೀರಾ, ನಿಮ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನೀವು ನೋಡಿದ್ದೀರಾ ಹೇಗೆ ಕ್ವಾಲಿಟಿ ಗಾಡಿ ಇದೆ ನಮ್ಮ ಹತ್ರ? ನಿಮ್ ಶೋರೂಮ್ ಎಂಟ್ರಿ ಕೊಟ್ಟಿದ್ದೆ ಒಂದು ಪ್ರೀಮಿಯಂ ಫೀಲ್ ಕೂಡ ಇದೆ. ಪ್ರೀಮಿಯಂ ಫೀಲ್ ಕೂಡ ಇದೆ ಸರ್. ಸರ್ ನಮ್ದು ಈ ಶೋರೂಮ್ ಬಂದು ಫಸ್ಟ್ ಶೋರೂಮ್ ಬೆಂಗಳೂರಿಗೆ ಈ ತರ ಮಾಡಕ್ಕೆ ಸರ್, ಈ ತರ ಎಲ್ಲ ಪ್ಲಾನ್ ಎಲ್ಲ ಮಾಡಿ ಈ ಪ್ರೀಮಿಯಂ ಸೆಗ್ಮೆಂಟ್ ಗೋಸ್ಕರ ನಾವು ಈ ಶೋರೂಮ್ ಮಾಡಿದ್ ಸರ್. ಇದು ಚಿಕ್ಕ ಗಾಡಿಯಿಂದ ದೊಡ್ಡ ಗಾಡಿ ನಿಮ್ಗೆ ಪ್ರೀಮಿಯಂ ಸೆಗ್ಮೆಂಟ್ ಯಾವ್ದು ಬೇಕಂದ್ರೆ ನಮ್ಮ ಹತ್ರ ಬನ್ನಿ. ಒಳ್ಳೆ ಕ್ವಾಲಿಟಿ, ಒಳ್ಳೆ ಮೀಟರ್ ಜೆನ್ಯೂನ್ ಇರಬೇಕು, ಒಳ್ಳೆ ಕ್ವಾಲಿಟಿ ಮತ್ತು ಸಿಂಗಲ್ ಓನರು, ವೆರಿ ಹಾರ್ಡ್ಲಿ ಡ್ರಿವನ್, ಲೆಸ್ ಡ್ರಿವನ್ ಗಾಡಿ ಇರ್ಬೇಕಂದ್ರೆ ನಮ್ಮ ಹತ್ರ ಬನ್ನಿ. ಒಳ್ಳೆ ಪ್ರೈಸಿಂಗ್ ಮಾಡಿಸ್ಕೊಟ್ಬಿಡ್ತೀನಿ ಸರ್ ನಿಮ್ಗೆ. ಇಂಜಿನ್ ಬಗ್ಗೆ ಗೇರ್ ಬಾಕ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡ್ಬೇಡಿ, ಟೆನ್ಷನ್ ಇಲ್ಲ. ನಮ್ಮ ಹತ್ರ ಎಲ್ಲ ನಾವು ಎಲ್ಲ ನೋಡಿ ಆಮೇಲೆ ನಮ್ಗೆ ಸ್ಯಾಟಿಸ್ಫೈ ಆದ್ಮೇಲೆ ನಾವು ಗಾಡಿ ಶೋರೂಮ್ ಅಲ್ಲಿ ನಿಲ್ಸೋದು ಸರ್. ಅಂಡ್ ವೀಕ್ಷಕರೇ, ನೀವು ಗಮನಿಸಿರ್ಬೋದು, ಒಂದೇ ಒಂದು ಗಾಡಿ ಮೇಲೆ ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಏನೂ ಇಲ್ಲ. ಅಕಸ್ಮಾತ್ ರೀಫರ್ ವರ್ಕ್ ಇದ್ರು ಅದನ್ನ ರೆಡಿ ಮಾಡಿಸೇ ತಂದು ನಿಲ್ಸೋದು ಅಲ್ವಾ ಸರ್? ಎಸ್ ಸರ್. ಏನಾದ್ರೂ ಒಂದ್ ಚಿಕ್ಕ ಸ್ಕ್ರಾಚ್ ಇದ್ರೂ ಗಾಡಿ ಶೋರೂಮ್ ಅಲ್ಲಿ ಒಳಗಡೆ ತಗೊಳಲ್ಲ. ಏನಿದ್ರು ಒಳ್ಳೆ ಕ್ವಾಲಿಟಿ ಇರಬೇಕು, ವಿತೌಟ್ ಸ್ಕ್ರಾಚಸ್ ಇದ್ರೆ ನಮ್ ಶೋರೂಮ್ ಒಳಗಡೆ ಬರುತ್ತೆ ಸರ್ ಗಾಡಿ. ಅಂಡ್ ಸರ್ ಆಲ್ಮೋಸ್ಟ್ ನಿಮ್ಮ ಹತ್ರ ಎಲ್ಲ ಪ್ರೀಮಿಯಂ ಸೆಗ್ಮೆಂಟ್ ವೆಹಿಕಲ್ಸ್ ಇರೋದು. ಸೊ ವ್ಯಾರಂಟಿ ವೈಸ್ ಎಲ್ಲ ಹೇಗಿದೆ ನಿಮ್ಮ ಹತ್ರ ಆಪ್ಷನ್ಸ್? ಸರ್ ಯೂಶಲಿ ವಾರಂಟಿ ಅಂತ ಹೇಳ್ತಾರೆ, ಪೇಡ್ ವಾರಂಟಿ ಬರೋದು. ಬಟ್ ನಿಮ್ಗೆ ನಾವು ಇಂಜಿನ್ ಮೇಲೆ ಮತ್ತು ಗೇರ್ ಬಾಕ್ಸ್ ಮೇಲೆ ಗ್ಯಾರಂಟಿ ಕೊಡ್ತೀವಿ ಸರ್. ಗ್ಯಾರಂಟಿ ಕೊಡ್ತೀವಿ ನಾವು. ಇದೆಲ್ಲ ಚೆಕ್ ಪಾಯಿಂಟ್ ಮಾಡಿ ಎಲ್ಲ ಚೆಕ್ ಮಾಡಿ ಇಂಜಿನ್ ಎಲ್ಲ ರಿಲಯಬಿಲಿಟಿ ಇದೆ ಅಂದ್ರೇನು ನಾವು ಶೋರೂಮ್ಗೆ ತರಿಸಿ ನಿಲ್ಸಿದ್ವಿ, ಆಮೇಲೆ ಕಸ್ಟಮರ್ಗೆ ತೋರಿಸೋದು ಸರ್. ಫಸ್ಟ್ ಇಟ್ ಇಸ್ ಆರ್ ಸ್ಯಾಟಿಸ್ಫ್ಯಾಕ್ಷನ್, ಅದಾದ್ಮೇಲೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಸರ್. ಸರ್ ಅದರಲ್ಲೂ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ರೆಕಾರ್ಡೆಡ್ ಇರ್ತವೆ, ನಿಮ್ಗೆ ಟೆನ್ಷನ್ ತಗೋಬಾರ್ದು, ಆ ತರ ಗಾಡಿಗಳಿರುತ್ತೆ. ನೋಡಿದ್ರೆ ಸಾಕು ಸರ್, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈ ಗಾಡಿ ಹೇಗೆ ಟೇಸ್ಟ್ ಇದೆ, ತಗೊಳಂಗಿಲ್ಲ ಅಂತ ನೀವು ನೋಡ್ಬಿಡ್ತೀರ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸರ್. ಅಂಡ್ ಸರ್ 4 ವೀಲ್ಸ್ ಎಲ್ಲಿ ಬರುತ್ತೆ ಅಡ್ರೆಸ್ ಒಂದು ಹೇಳಿ ಸರ್? ಇದು ನಮ್ದು 4 ವೀಲ್ಸ್ ಬಂದು 24th ಮೇನ್ ರೋಡ್, JP ನಗರ್ 7th ಫೇಸ್ ಅಲ್ಲಿ ಬರುತ್ತೆ ಸರ್. ಪಕ್ಕದಲ್ಲಿ ನಿಮ್ಗೆ ಇದು ಮಹಾವೀರ್ ರಿವೇರಾ ಅಂತ ಅಪಾರ್ಟ್ಮೆಂಟ್ ಇದೆ. ಅಕ್ಕಪಕ್ಕನೆ ಮತ್ತು ನಿಮ್ಗೆ ಒಂದು ಬ್ರಹ್ಮಬ್ರೂಸ್ ಅಂತ ರೆಸ್ಟೋರೆಂಟ್ ಇದೆ, ಪಕ್ಕದಲ್ಲೇ ನಮ್ ಶೋರೂಮ್ ಇದೆ. ಮೈನ್ ರೋಡ್ ಅಲ್ಲೇ ಸಿಗುತ್ತೆ. ಮೇನ್ ರೋಡ್ ಅಲ್ಲೇ ಸಿಗುತ್ತೆ ಸರ್ ನಮ್ ಶೋರೂಮ್. ಹೋಗಿ 4 ವೀಲ್ಸ್ ಅಂತ ಹಾಕಿದ್ರು ಸಾಕು. 4 ವೀಲ್ಸ್ ಹಾಕಿದ್ರೆ ಬೇಕಂದ್ರೆ ನೀವು ರಿವ್ಯೂಸ್ ನೋಡಿದ್ರೆ ನಮ್ಗೆ ನಮ್ಮ ಹತ್ರ ಬಂದ್ಬಿಡ್ತೀರಾ, ಅಷ್ಟು ಒಳ್ಳೆ ರಿವ್ಯೂಸ್ ಇದೆ, ನೀವು ನೋಡಿದೀರಾ. ತುಂಬಾ ಒಳ್ಳೆ ರಿವ್ಯೂಸ್ ಹಾಕೋರೆ, ನೀವು ಹೋಗಿ ಒಂದ್ಸಲಿ ರಿವ್ಯೂಸ್ ಎಲ್ಲ ಚೆಕ್ ಮಾಡಿ ವೀಕ್ಷಕರೇ. ಅದರಲ್ಲೂ ಒಂದು ಒಳ್ಳೆ ಬೆಸ್ಟ್ ಕ್ವಾಲಿಟಿ ಕಾರ್ಗಳು ಇವ್ರ ಹತ್ರ ಇರೋದು. ಎಷ್ಟು ಕಾರ್ಗಳಿವೆ ಸರ್ ಇವತ್ತು? ಸರ್ ಒಂದು 30-40 ಗಾಡಿ ಇದೆ ಸರ್. ಇನ್ನ ಜಾಸ್ತಿನೇ ಇದೆ ನಮ್ಮ ಹತ್ರ. ಇನ್ನ ಜಾಸ್ತಿ ಇದೆ. ಲೋನ್ ಬೇಕಂದ್ರೆ ಲೋನ್ ಕೂಡ ಮಾಡ್ಕೊಡ್ತೀನಿ ಸರ್. ಪ್ರೊಫೈಲ್ ಚೆನ್ನಾಗಿರ್ಬೇಕು, ಒಳ್ಳೆ ಪ್ರೊಫೈಲ್ ಇದ್ರೆ 100% ಲೋನ್ ಮಾಡಿಸ್ಕೊಡ್ತೀನಿ. ಥ್ರೂಔಟ್ ಕರ್ನಾಟಕ. ಎಸ್, ಥ್ರೂಔಟ್ ಕರ್ನಾಟಕ ಎಲ್ಲಾದ್ರೂ ಬಂದ್ರೆ ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಆಗ್ಬಿಡುತ್ತೆ. ಈಸಿ ಸ್ಮೂತ್ ಆಗಿ ಪ್ರೊಸೆಸ್ ಆಗ್ಬಿಡುತ್ತೆ ಸರ್. ಸ್ಟಾರ್ಟ್ ಮಾಡೋಣ ವಿಡಿಯೋನ? ಎಸ್ ಸರ್.
ಬನ್ನಿ ಸರ್. ಫಸ್ಟ್ ನೋಡ್ತಾ ಇರ್ಬೋದು ಒಂದು ಮಹೀಂದ್ರ XUV 500 ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು 2018 ಮಾಡಲ್ XUV 500 W9. ಓಕೆ, ಸಿಂಗಲ್ ಓನರ್, ಬರೀ 50,000 ಓಡಿದೆ ಸರ್. ಬರೀ 50,000 ಓಡಿದೆ, ಸಿಂಗಲ್ ಓನರ್ ಸರ್. ಇದು ಪ್ರೈಸ್ ಬಂದು 13.5 ಸರ್. 13.5 ಲಕ್ಷ. ನೆಗೋಷಿಯೇಟ್ ಮಾಡ್ತೀವಿ ಬನ್ನಿ ಸರ್. ಅದರಲ್ಲೂ ನಿಮಗೆ ಟಾಪ್ ಎಂಡ್ ಮಾಡಲ್ ಎಲ್ಲ ಬಂದ್ಬಿಡುತ್ತೆ. W9 ಸರ್, W9 ಇದು W9 ವೇರಿಯಂಟ್. ಓಕೆ ಓಕೆ, ಮಾಡಲ್ ಎಷ್ಟನೇದು ಅಂದ್ರೆ 2018 ಮಾಡಲ್. 18 ಮಾಡಲ್, ಬ್ರಾನ್ಸ್ ಕಲರ್ ಸರ್. ಗಾಡಿ ಮೇಲೆ ಒಂದೇ ಒಂದು ಸಣ್ಣ ಸ್ಕ್ರಾಚು ಇಲ್ಲ. ಫೈನಲ್ ಪ್ರೈಸ್ ಎಷ್ಟು ಅಂದ್ರೆ ಸರ್, ಇನ್ನೊಂದು ಪ್ರೈಸ್ ಹೇಳ್ತೀರಾ? ವ್ಯೂವರ್ಸ್ಗೋಸ್ಕರ ನೀವು ಬಂದ್ರೆ ಏನಾದ್ರೂ ಒಂದು ಹೆಚ್ಚು ಕಡಿಮೆ ಮಾಡ್ತೀನಿ ಸರ್. ಒಂದು ಪ್ರೈಸ್ ಹೇಳಿ ನೋಡೋಣ ಸರ್. ಒಂದು 13 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 13 ಲಕ್ಷಕ್ಕೆ ಆಗತ್ತೆ. ಬರ್ತಾರೆ ಆನ್ ಟೇಬಲ್ ಮಾಡ್ಕೊಡ್ತೀನಿ ಬನ್ನಿ ಸರ್. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಇನ್ನೊಂದು ಓಲ್ಡ್ ಶೇಪ್ XUV 500 ಇದೆ. ಇದೆಷ್ಟನೇ ಮಾಡಲ್ ಸರ್? ಸರ್ ಇದು 2014 ಮಾಡಲ್, ಸೆಕೆಂಡ್ ಓನರ್. ಓಕೆ, ಜಸ್ಟ್ 70,000 ಡ್ರಿವನ್ ಆಗಿದೆ ಸರ್ ಗಾಡಿ. 70,000 ಡ್ರಿವನ್ ಆಗಿದೆ. ಇದು ಸಿಂಗಲ್ ಓನರಾ? ಇದು ಸಿಂಗಲ್ ಓನರ್ ಇಲ್ಲ, ಸೆಕೆಂಡ್ ಕಂಪನಿಯಿಂದ ಇಂಡಿವಿಜುವಲ್ ಆಗಿರೋದು. ಆಕ್ಚುಲಿ ಯೂಸ್ ಮಾಡಿರೋದು ಒಂದೇ ಓನರ್. ಓಕೆ, ಬಟ್ ಇದು ಕಂಪನಿಯಿಂದ ಇಂಡಿವಿಜುವಲ್ ಆಗಿದೆ. ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಕಂಡೀಷನ್ ಆಗಿದೆ ಅಂತ. ನ್ಯೂ ಟೈರ್ಸ್ ಎಲ್ಲ ಇದೆ. ಗಾಡಿ ಬ್ರ್ಯಾಂಡ್ ನ್ಯೂ ತರ ಮೇಂಟೈನ್ ಮಾಡಿದ್ದಾರೆ ಸರ್ ಅವರು. ಗಾಡಿಲಿ ಇದ್ರಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು, ಒಂದೇ ಒಂದು ಸಣ್ಣ ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ಏನೂ ಇಲ್ಲ. ಶೋರೂಮ್ ಇಂದ ಹೇಗೆ ಬರುತ್ತೋ ಅದೇ ರೀತಿ ಮೇಂಟೈನ್ ಮಾಡೋರೆ ಅಂತ ಹೇಳ್ಬೋದು. ಸರ್ವಿಸ್ ಹಿಸ್ಟ್ರಿ ಜೊತೆ ಇದೆ ಎಲ್ಲ ಗಾಡಿಗಳು ನಮ್ದು. ಓಕೆ ಓಕೆ ಓಕೆ, ಪ್ರತಿಯೊಂದು ಗಾಡಿಗೂ ಸರ್ವಿಸ್ ಹಿಸ್ಟ್ರಿ ಸರ್. ಓಕೆ, ಪ್ರೈಸಿಂಗು ಏನು ಹೇಳ್ತಾ ಇದ್ದೀರಾ ಸರ್? 775. ನೀವು ವ್ಯೂವರ್ಸ್ಗೋಸ್ಕರ ಬಂದ್ರೆ ಏನಾದರೂ ಒಂದು 725 ವರೆಗೂ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸು 7 lakhs ಮಾಡಿ ಸರ್. 7 ಲಕ್ಷ. 7 ಲಕ್ಷಕ್ಕೆ XUV 500 ಸೆಕೆಂಡ್ ಓನರು. ಅದು ಕಂಪ್ನಿ ಟು ಇಂಡಿವಿಜುವಲ್ ಆಗಿ. ಇಂಡಿವಿಜುವಲ್ ಯೂಸ್ ಮಾಡಿರೋದು ಒಂದೇ ಓನರ್. ಓಕೆ ಓಕೆ ಓಕೆ. ಶೋರೂಮ್ ಬಂದು 24th ಮೇನ್ ರೋಡ್, JP ನಗರ್ 7th ಫೇಸು. ಪಕ್ಕದಲ್ಲಿ ನಮ್ಮ ಹತ್ರ ಒಂದು ಬ್ರಹ್ಮ ಬ್ರೂಸ್ ಅಂತ ಒಂದು ರೆಸ್ಟೋರೆಂಟ್ ಇದೆ. ಓಕೆ ಓಕೆ, ಅಲ್ಲಿ ಪಕ್ಕದಲ್ಲಿ ನಮ್ಮ ಶೋರೂಮ್ ಬರೋದು. ಇಟ್ ಇಸ್ ಲೊಕೇಟೆಡ್ ಇನ್ JP ನಗರ್ 7th ಫೇಸ್, 24th ಮೇನ್ ರೋಡ್ ಸರ್ ಇದು. ಓಕೆ ಓಕೆ ಓಕೆ. 4 wheels ಅಂತ ಹಾಕಿದ್ರೆ ಸಾಕು, ಶೋರೂಮ್ ಬಂದ್ಬಿಡುತ್ತೆ. ಎಸ್ ಖಂಡಿತ ಸರ್. ನಾವು ತುಂಬಾ ಹಳೆ ವರ್ಷದಿಂದ ಇದೀವಿ. ಪ್ಲೀಸ್ ಯು ಕ್ಯಾನ್ ಚೆಕ್ ಅಸ್ ಆನ್ ಗೂಗಲ್ ಆಲ್ಸೋ. ಓಕೆ, ಗೂಗಲ್ ಅಲ್ಲೂ ಇದೀವಿ ನಾವು. ನಿಮ್ಮ ರೇಟಿಂಗ್ಸ್ ಎಲ್ಲ ನೋಡ್ಕೊಂಡು 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ನಾವು ಮಾಡೋದು. ಓಕೆ, 100% ಜೆನ್ಯೂನ್ ಮೀಟರು, ಎಲ್ಲ ಆಕ್ಸಿಡೆಂಟ್ ಫ್ರೀ. ಮೋಸ್ಟ್ಲಿ ನೀವು ಬಂದ್ರೆ ಟೇಬಲ್ ಮೇಲೆ ಕೂತ್ಕೊಂಡ್ರೆ ಏನಾದ್ರು ಒಂದು ಹೆಚ್ಚು ಕಡಿಮೆ 100% ನೆಗೋಷಿಯೇಟ್ ಮಾಡ್ತೀವಿ ಸರ್. ಡೈರೆಕ್ಟ್ ಕಸ್ಟಮರ್ ಜೊತೆ ಮಾತಾಡಿಸ್ತೀವಿ ನಿಮ್ಗೆ. ಓಕೆ, ಹಾಗೆ ನೆಕ್ಸ್ಟ್ ಸರ್, ನೆಕ್ಸ್ಟ್ ಯಾವ್ದು ತೋರಿಸ್ತಾ ಬನ್ನಿ ಬನ್ನಿ ಸರ್. ನೆಕ್ಸ್ಟ್ ನೋಡ್ತಾ ಇರ್ಬೋದು ವೀಕ್ಷಕರೇ, ಒಂದು ಚೆವರ್ಲೆ ಬೀಟ್ ಇದೆ. ಬೀಟ್ ಬಗ್ಗೆ ಹೇಳಿ ಸರ್. ಸರ್ ಇದು 2010 ಮಾಡಲ್ ಸರ್. ತುಂಬಾ ಒಳ್ಳೆ ಕಂಡೀಷನ್ ಇದೆ. ಸಿಂಗಲ್ ಓನರ್, ಓಡಿರೋದು ಬರೀ 60,000 ಸರ್. 10 ಇಂದ ಇವಾಗವರೆಗೂ ಬರೀ 60,000 ಓಡಿಸಿದ್ದಾರೆ ಕಸ್ಟಮರ್. ರೆಕಾರ್ಡೆಡ್ ಮೇಲೆ ಸರ್. ನಮ್ಮ ಹತ್ರ ಎಲ್ಲ ರೆಕಾರ್ಡೆಡ್ ಮೈಲೇಜ್ ಸಿಗುತ್ತೆ 100%. ನೀವು ಬೇಕಂದ್ರೆ ಎಲ್ಲಾದ್ರೂ ಚೆಕ್ ಮಾಡಿಸ್ಕೊಳ್ಳಿ ಸರ್. ಬರೀ 60,000 ಡ್ರಿವನ್ ಆಗಿದೆ. ನೋಡ್ಕೋಬೇಡಿ, ಗಾಡಿ ಕಂಡೀಷನ್ ಆಗಿದೆ ಅಂತ. ತುಂಬಾನೇ ಕ್ಲಾಸ್ ಆಗಿ ಮೇಂಟೈನ್ ಮಾಡೋರೆ. ಸಿಂಗಲ್ ಓನರ್ಶಿಪ್ ಇದು. ಸಿಂಗಲ್ ಓನರ್ ಸರ್, ಸಿಂಗಲ್ ಓನರ್. ಓಕೆ ಓಕೆ. ಪ್ರೈಸಿಂಗು ಸರ್? ಪ್ರೈಸಿಂಗ್ ಹೇಳ್ತಾರೆ 2,40,000 ಹೇಳ್ತಾ ಇದ್ದೀನಿ. ನಿಮ್ಮ ವ್ಯೂವರ್ಸ್ಗೋಸ್ಕರ ಬಂದ್ರೆ ಏನಾದ್ರು ಒಂದು 2,20,000 ವರೆಗೂ ಮಾಡ್ಕೊಡ್ತೀನಿ. ಇನ್ನೊಂದು 5,000 ಕಡಿಮೆ ಕೊಡಿ. 2,15,000 ಬನ್ನಿ ಸರ್. ಆನ್ ಟೇಬಲ್ ಏನಾದ್ರೆ ಹೆಚ್ಚು ಕಡಿಮೆ ಮಾಡೋಣ. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಸರ್. ಇದು ಪೆಟ್ರೋಲ್ ಇಂಜಿನ್ ವೆಹಿಕಲ್. ಬರೀ 60,000 ಓಡಿದೆ. ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. 2,15,000 ಮಾಡ್ಕೊಡ್ತೀನಿ. ಓಕೆ, ಹಾಗೆ ನೆಕ್ಸ್ಟ್ ಟಾಟಾ ಗಾಡಿ ಇದೆ ನೋಡ್ತಾ ಇದ್ದೀರಾ. ಇದು 2017 ಮಾಡಲ್ ಸರ್. ಟಾಪ್ ಮೋಸ್ಟ್ ವೇರಿಯಂಟ್ ಇದು. ಓಕೆ, ಇದು ಬರೀ 30,000 ಚಿಲ್ಲರೆ ಓಡಿದೆ. ಸಿಂಗಲ್ ಓನರ್, ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇದೆ ಸರ್. ಓಕೆ, ಪ್ರೈಸ್ ಹೇಳ್ತಾ ಇರೋದು 2,95,000 ಸರ್. 2,95,000 ಸರ್. ನಾನು ಅಲ್ವಾ ಸರ್? ಹೇಳಿ ಸರ್. ಸರ್ ಏನು ಒಂದು ಹೆಚ್ಚು ಕಡಿಮೆ ಮಾಡೋಣ, ನೀವು ಬನ್ನಿ ಸರ್. ಒಂದು ಪ್ರೈಸ್ ಹೇಳಿ. ಪ್ರೈಸ್ ಸರ್ ಒಂದು 275-270 ವರೆಗೂ ಮಾಡಿಸ್ಕೊಡ್ತೀನಿ. 2,70,000. 2017 ಮಾಡಲ್ ಸರ್. 17 ಮಾಡಲ್ ಟಾಟಾ ನ್ಯಾನೋ. ಇಟ್ ಇಸ್ ಅನ್ ಆಟೋಮ್ಯಾಟಿಕ್ ವೆಹಿಕಲ್. ಆಟೋಮ್ಯಾಟಿಕ್ XTA ಇದು ಟಾಪ್ ಎಂಡ್ ವೇರಿಯಂಟ್ ಇದು. ಇದು ಎರ್ಟಿಗಾ 2016 ಮಾಡಲ್ ಸರ್. ಇದು ಬರೀ 40,000 ಓಡಿದೆ. ಬರೀ 40,000 ಓಡಿದೆ. ಓಕೆ ಓಕೆ. ಇದು VXI ಗಾಡಿ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಲೆದರ್ ಸೀಟ್ಸ್ ಎಲ್ಲ ಇದೆ. ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಓಕೆ, ಪ್ರೈಸ್ ಹೇಳ್ತಾ ಇರೋದು 7,75,000. ನಿಮ್ ವ್ಯೂವರ್ಸ್ಗೋಸ್ಕರ ಬಂದ್ರೆ ಒಂದು 7,25,000 ಮಾಡ್ಕೊಡ್ತೀನಿ ಸರ್. ಕಡಿಮೆ ಮಾಡ್ಬೇಕು ಸರ್, ಇದಕ್ಕಾದ್ರೂ ಮಾಡಿ ಸರ್. ಸರ್ ನೀವು ಕಸ್ಟಮರ್ಸ್ ಬರ್ಲಿ ಸರ್. ಆನ್ ಟೇಬಲ್ ನಾವು ರೆಡ್ಯೂಸ್ ಮಾಡ್ತೀವಿ. ಆನ್ ಟೇಬಲ್ ಹೆಚ್ಚು ಕಡಿಮೆ ಮಾಡ್ತಾರೆ. ಅದರಲ್ಲೂ ಬೆಸ್ಟ್ ಪ್ರೈಸ್ ಮಾಡಬೇಕು ಸರ್. 100% ನಿಮ್ ವ್ಯೂವರ್ಸ್ಗೋಸ್ಕರ ಬಂದ್ರೆ 100% ಮಾಡ್ಕೊಡ್ತೀನಿ. ಎಷ್ಟಂದ್ರೆ ಇದ್ರ ಪ್ರೈಸ್? 7,75,000. ನಿಮ್ ಕಡೆಯಿಂದ ಬಂದ್ರೆ 7,25,000 ಮಾಡ್ಕೊಡ್ತೀನಿ ಸರ್. 7,25,000. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಟಾಟಾ ಟಿಗೋರ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದನ್ನು ಟಾಪ್ ಮೋಸ್ಟ್ ವೇರಿಯಂಟ್ ಸರ್. ನಮ್ಮ ಹತ್ರ ಮ್ಯಾಕ್ಸಿಮಮ್ ಎಲ್ಲ ಟಾಪ್ ಮೋಸ್ಟ್ ವೆಹಿಕಲ್ ಇರೋದು, ಟಾಪ್ ವೇರಿಯಂಟ್ ವೆಹಿಕಲ್ ಇರೋದು. ಇದನ್ನು ಸಿಂಗಲ್ ಓನರ್, XZ ಆಪ್ಷನಲ್. ಇದು XZ ಆಪ್ಷನಲ್. ಟಾಟಾ ಟಿಗರ್ ಎಲ್ಲೂ ನೋಡ್ತಾ ಇರ್ಬೋದು. ಟಾಟಾ ಟಿಗರ್ ಕೂಡ ಸ್ಟಾಕ್ ಇದೆ ಇವ್ರ ಹತ್ರ. ಅದ್ರಲ್ಲಿ XZ ಅಂದ್ರೆ ಫುಲ್ ಟಾಪ್ ಎಂಡ್. XZ ಆಪ್ಷನಲ್. ಇದು ಆಪ್ಷನಲ್. XZ ಆಪ್ಷನಲ್ ಬರುತ್ತೆ ಸರ್. ನಿಮ್ಗೆ ರಿಮ್ಸ್ ಬರುತ್ತೆ, ಡೈಮಂಡ್ ಕೆಟ್ ಅಲಾಯ್ಸ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಐತೆ, ಸಿಂಗಲ್ ಓನರ್, ಇನ್ಶೂರೆನ್ಸ್ ಇದೆ. ಮತ್ತೆ ರೀಸೆಂಟ್ಲಿ ಕೂಡ ಸರ್ವಿಸಿಂಗ್ ಆಗಿದೆ, ಶೋರೂಮ್ ಅಲ್ಲೇ ಆಗಿದೆ.
ಓಕೆ ಟಾಟಾ ಶೋರೂಮ್ ಅಲ್ಲೇ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವೆರಿ ನೀಟ್ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ. ನಾವು ಪ್ರೈಸ್ ಹೇಳ್ತಾ ಇರೋದು 5,50,000. ನಿಮ್ ವ್ಯೂವರ್ಸ್ಗೋಸ್ಕರ ಏನಾದ್ರು ಬಂದ್ರೆ ಒಂದು 5,30,000 ಇನ್ನೊಂದು ಹೆಚ್ಚು ಕಡಿಮೆ ಒಂದು ಆನ್ ಟೇಬಲ್ ಮಾಡೋಣ ಬನ್ನಿ ಸರ್. 5,30,000 ಆನ್ ಟೇಬಲ್, ಅದರಲ್ಲೂ ಬೆಸ್ಟ್ ಪ್ರೈಸ್ ಮಾಡಬೇಕು, ಮಾಡ್ತೀರಲ್ಲ? 100% ಬನ್ನಿ ಸರ್, ಮಾಡಿಸ್ಕೊಡ್ತೀನಿ. ಎಷ್ಟನೇ ಮಾಡಲ್ ಸರ್ ಇದು? ಟಾಟಾ ಟಿಗೋರ್ 2018 ಮಾಡಲ್ ಸರ್ ಇದು. 18 ಮಾಡಲ್ ಎಕ್ಸೆಡ್ ಆಪ್ಷನಲ್. ಓಕೆ, ಅದರಲ್ಲೂ ಸಿಂಗಲ್ ಓನರ್, ಸೆಕೆಂಡ್ ಓನರ್? ಸಿಂಗಲ್ ಓನರ್ ವೆಹಿಕಲ್. ಓಕೆ, ನೆಕ್ಸ್ಟ್ ನೋಡ್ತಾ ಇರ್ಬೋದು ಒಂದು ಫುಲ್ಲಿ ಮಾಡಿಫೈಡ್ ಪೋಲೋ ಇದೆ. ಪೋಲೋ ಬಗ್ಗೆ ಹೇಳಿ ಸರ್. ಸರ್ ಇದು 2014 ಸೆಕೆಂಡ್ ಓನರ್ ಇದು. ಓಕೆ ಓಕೆನಾ, ಇದು ಬಂದು 60,000 ಚೇಂಜ್ ಓಡಿದೆ. ಓಕೆ ಓಕೆ, ಇದರಲ್ಲಿ ಆಫ್ಟರ್ ಮಾರ್ಕೆಟ್ ಹೆಡ್ ಲೈಟ್ಸ್ ಮತ್ತೆ ಆಫ್ಟರ್ ಮಾರ್ಕೆಟ್ ಬಂಪರ್ ಕಿಟ್ ಇದೆ. ಮತ್ತೆ ಇದರಲ್ಲಿ ಲೆದರ್ ಸೀಟ್ಸ್, ಬಾಡಿ ಸ್ಕರ್ಟಿಂಗ್ಸ್, ಲೆದರ್ ಸೀಟ್ಸ್ ಇದೆ. ಆಮೇಲೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಟಚ್ ಸ್ಕ್ರೀನ್, ಆಂಡ್ರಾಯ್ಡ್ ಕನೆಕ್ಟಿವಿಟಿ ಇದೆ. ಓಕೆನಾ, ಇದು ಬಂದು ಸೆಕೆಂಡ್ ಓನರ್ ಆಗಿದೆ ಕಂಪನಿಯಿಂದ ಇಂಡಿವಿಜುವಲ್. ಇದನ್ನು ವೇರಿಯಂಟ್ ಸರ್, ಇದು ಹೈಲೈನ್ ಟಾಪ್ ಮೋಸ್ಟ್ ವೇರಿಯಂಟ್. ಇದನ್ನು ಡೀಸೆಲ್ 1.5 ಲೀಟರ್ ಡೀಸೆಲ್ ಇದು. ಓಕೆನಾ, ಈ ಪ್ರೈಸ್ ಬಂದು 5,50,000 ಹೇಳ್ತಾ ಇದೀವಿ. ಹೆಚ್ಚು ಕಡಿಮೆ ಮಾಡೋಣ, ಏನಾದ್ರು ಒಂದು 525, 510 ಲ್ಯಾಕ್ ಅಲ್ಲಿ ಮಾಡೋಣ ಸರ್. 5,20,000 ಮಾಡ್ಕೊಡ್ತೀರಾ? ಓಕೆ, ನೋಡ್ತಾ ಇರ್ಬೋದು ಸರ್, ಗಾಡಿದು ಮಾಡಿಫಿಕೇಶನ್ ಸಕ್ಕತ್ತಾಗಿದೆ ನೋಡೋದಕ್ಕೆ. ಬಾಡಿ ಸ್ಕರ್ಟಿಂಗ್ ಇಂದ ಹಿಡಿದು ಹೆಡ್ಲೈಟ್ ಎಲ್ಲಾನು ಮಾಡಿಫೈ ಮಾಡ್ತಾರೆ. ಎಲ್ಲ ಮಾಡಿಫೈ ಮಾಡಿ 5,20,000 ಸರ್. 100% ಮಾಡ್ಕೊಡ್ತೀವಿ. ಅದರಲ್ಲೂ ರೀಸನಬಲ್ ಪ್ರೈಸಿಂಗ್, ಏನಾದ್ರು ಒಂದು ಹೆಚ್ಚು ಕಡಿಮೆ ಆನ್ ಟೇಬಲ್ ಮಾಡೋಣ ಸರ್. ಆಮೇಲೆ ನಿಮಗೆ ಜರ್ಮನ್ ರೆಡ್ ಕಲರ್ ಪೋಲೋ ಬೇಕು ಅಂದ್ರೆ ಬಗ್ಗೆ ಹೇಳಿ ಸರ್. ಸರ್ ಇದು 2014 ಮಾಡಲ್ ಸರ್. ಇದನ್ನು ಸಿಂಗಲ್ ಓನರ್, ಇಟ್ ಇಸ್ ಜಸ್ಟ್ ಡ್ರಿವನ್ 60,000 ಕಿಲೋಮೀಟರ್ ಸರ್. ಇದು ಪೆಟ್ರೋಲ್ ಹೈಲೈನ್ ಇದು. ಓಕೆ ಓಕೆ, ಪೆಟ್ರೋಲ್ ಹೈಲೈನ್ ವೇರಿಯಂಟ್. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಎಲ್ಲ ಎಷ್ಟು ಚೆನ್ನಾಗಿದೆ. ಅದರಲ್ಲಿ ಲೆದರ್ ಸೀಟ್ಸ್ ಇದೆ, ಸ್ಟೇರಿಂಗ್ ಕಂಟ್ರೋಲ್ಸ್ ಇದೆ. ಇದೊಂದು ಟಾಪ್ ಮೋಸ್ಟ್ ವೇರಿಯಂಟ್. ಓಕೆ ಓಕೆನಾ, ಈ ಪ್ರೈಸ್ ಬಂದು 5,50,000 ಹೇಳ್ತಾ ಇದೀವಿ. 5,50,000 ಸರ್ ಮಾಡಿ ಸರ್. ಸರ್ ನೀವ್ ಹೇಳಿ ಸರ್, ನಿಮ್ ಕಡೆಯಿಂದ ಎಷ್ಟು ಮಾಡ್ಬೇಕು ನೀವೇ ಹೇಳಿ ಸರ್. ಒಂದು 3 ಲಕ್ಷ ಅಷ್ಟು ಕಡಿಮೆ ಎಲ್ಲಾದ್ರೂ ಸಿಗತ್ತಾ ಸರ್? ನೀವು ಹೇಳಿ ಸರ್. ನಾವೇನಾದ್ರೂ ಒಂದು 5,25,000, 5,20,000 ಮಾಡ್ಕೊಡ್ತೀನಿ ಸರ್. ಬನ್ನಿ. 5,20,000 ಅದಲ್ವಾ ಸರ್ ನೀವು ಅಂದಿದ್ದ ಪ್ರೈಸ್? ಸರ್ ಏನೋ ಒಂದು ಹೆಚ್ಚು ಕಡಿಮೆ ಆನ್ ಟೇಬಲ್ ಮಾಡೋಣ ಬನ್ನಿ ಸರ್. ಹೌದಾ? ಎಷ್ಟೇ ಮಾಡಲ್ ಅಂದ್ರೆ ಇದು? 2014 ಹೈಲೈನ್ ಟಾಪ್ ಮೋಸ್ಟ್ ವೇರಿಯಂಟ್ ಸರ್. ಇದನ್ನು 2014 ಮಾಡಲ್. ಕರ್ನಾಟಕನೇನಾ ಇದು? ಅದು ಕರ್ನಾಟಕ. ಓಕೆ ಓಕೆ ಓಕೆ, 2014 ಮಾಡಲ್, ಸಿಂಗಲ್ ಓನರ್, ಬರೀ 60,000 ಓಡಿದೆ ಸರ್. ಓಕೆ ಫ್ರೆಂಡ್ಸ್, ಇನ್ನೊಂದು ರೆನಾಲ್ಡ್ ಡಸ್ಟರ್ ಇದೆ ನೋಡಿ ಸರ್. ಇದು ನೋಡಿ ಸರ್, ಡಸ್ಟರ್ 2014 ಮಾಡಲ್, 70,000 ಚೇಂಜ್ ಓಡಿದೆ ಸರ್. 2014 ಮಾಡಲ್, ಅದರಲ್ಲೂ 70,000 ಚೇಂಜ್ ಓಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ 4. ಆಮೇಲೆ ಗಾಡಿ ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್. ಎಲ್ಲ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ. RXL 85 PS ಇದು. ಒಳ್ಳೆ ಮೈಲೇಜ್ ಸಿಗುತ್ತೆ ನಿಮ್ಗೆ. ಹೌದಾ? ಹೌದು ಸರ್, 85 PS RXL ವೇರಿಯಂಟ್ ಒಳ್ಳೆ ಮೈಲೇಜ್ ಬೀಳುತ್ತೆ ನಿಮ್ಗೆ. ಪ್ರೈಸಿಂಗ್ ಬಂದು 625 ಹೇಳ್ತಾ ಇದೀವಿ. ನಿಮ್ ವ್ಯೂವರ್ಸ್ಗೋಸ್ಕರ ಬಂದ್ರೆ ಏನಾದ್ರು 6 lakhs ಬಿಡಿ ಸರ್. 590 ಕೊಡಿ ಸರ್. 5,90,000 ಕಡಿಮೆ ಕೊಡಿ. 585 ಕೊಡಿ ಸರ್. 5,85,000 ರೆನಾಲ್ಡ್ ಡಸ್ಟರ್ ಸಿಂಗಲ್ ಓನರ್, 85 PS. ಓಕೆ ಓಕೆ ಫ್ರೆಂಡ್ಸ್, ಇನ್ನೊಂದು ಪೋಲೋ ಇದೆ ನೋಡಿ ಸರ್. ಈ ಪೋಲಿಯೋಗೆ ಒಳ್ಳೆ ಡೀಲ್ ಮಾಡ್ಕೊಡ್ತೀನಿ ಸರ್ ನಿಮ್ಗೆ. ಓಕೆ ಸರ್, ಇದು 2015 ಮಾಡಲ್ ಪೋಲೋ ಸರ್. ಇದು 2015 ಮಾಡಲ್ ಪೋಲೋ, ವೇರಿಯಂಟ್ ಹೈಲೈನ್ ಸರ್. ಟಾಪ್ ಮೋಸ್ಟ್ ನಮ್ಮ ಹತ್ರ ಎಲ್ಲ ಹೈಲೈನ್ ವೇರಿಯಂಟ್ ಜಾಸ್ತಿ ಇರೋದು ನಿಮ್ಗೆ ಹತ್ರ. ಓಕೆನಾ, ಈ ಗಾಡಿ ಬಂದು ನಿಮ್ಗೆ 2015 60,000 ಓಡಿದೆ ಸರ್. ಇದು ಬರೀ 60,000 ಡ್ರಿವನ್ ಆಗಿದೆ ಸರ್. ಈ ಪ್ರೈಸಿಂಗ್ ಚಾನ್ಸ್ ಪ್ರೈಸ್ಗೆ ಕೊಡ್ತೀನಿ ಸರ್. ಹೇಳಿ ಸರ್ ಪ್ರೈಸ್. ಸರ್ 475 ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್. ಸರ್ ನಿಮ್ ಕಡೆಯಿಂದ ಬಂದ್ರೆ 425 ಫ್ಲಾಟ್ ಕೊಡ್ತೀನಿ. ಹೋಗಿ ಸರ್. 4,25,000 ಎಷ್ಟೇ ಮಾಡಲ್? 15 ಮಾಡಲ್ ಪೋಲೋ. 15 ಮಾಡಲ್ ಪೋಲೋ, ಬ್ಲೂ ಕಲರ್ ಸರ್. ಅದರಲ್ಲೂ ಹೈಲೈನ್ ವೇರಿಯಂಟ್. ಇದರಲ್ಲಿ ನಿಮ್ಗೆ GT ಇದ್ದಿದೆ ರಿಮ್ಸ್. ಓಕೆ ಓಕೆ, ಒಳಗಡೆ ಮ್ಯೂಸಿಕ್ ಸಿಸ್ಟಮ್ ನೋಡಿ ನಿಮ್ಗೆ. ಆಂಡ್ರಾಯ್ಡ್ ಕನೆಕ್ಟಿವಿಟಿ ಇದೆ. ಓಕೆ, Diamond 2K ಸಿಸ್ಟಮ್. ಹೌದು, Diamond 2K ಸಿಸ್ಟಮ್ ಹಾಕಿರೋದು ಇದು. ಪ್ರೈಸಿಂಗ್ ಏನಂದ್ರೆ 425 ಮಾಡಿಸ್ಕೊಡ್ತೀನಿ ಸರ್. 4,25,000 15 ಮಾಡಲ್ ಡೀಸೆಲ್ 1.5. ನೆಕ್ಸ್ಟ್ ನೋಡ್ತಾ ಇರ್ಬೋದು ಲೆಜೆಂಡ್ರಿ ಕಾರು, ವೋಲ್ವೋ ಕಾರ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ ದಿಸ್ ಇಸ್ 2018 ಮಾಡಲ್ ವೋಲ್ವೋ XC40. ವೋಲ್ವೋ XC40 ವರ್ಲ್ಡ್ಸ್ ಸೇಫೆಸ್ಟ್ ಕಾರ್ ಅಂತ ಹೇಳ್ತಾರೆ. ಬಹಳ ಚೆನ್ನಾಗೈತೆ. ಓಕೆ, ಒಳ್ಳೆ ಮೈಲೇಜ್ ಐತೆ. ಆಮೇಲೆ ಸ್ವಲ್ಪ ಸೇಫ್ಟಿ ಫೀಚರ್ಸ್ ಎಲ್ಲ ಜಾಸ್ತಿ ಇದೆ ಗಾಡಿಯಲ್ಲಿ. ಮೋಸ್ಟ್ಲಿ ಪ್ರೀಮಿಯಂ ಕಾರ್ಸ್ ಇಂದ ಈ ಗಾಡಿ ಮೇಲೆ ಜಾಸ್ತಿ ಇದಿದೆ ನಿಮ್ಗೆ ಫೀಚರ್ಸ್. ಸೇಫ್ಟಿಯಲ್ಲಿ. ಹೌದೌದು, ಅದಂತೂ ಖಂಡಿತ ಪಕ್ಕ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಹೇಗಿದೆ ಅಂದ್ರೆ. ಈ ಗಾಡಿ ಅಂತೂ ಆರ್ ಡಿಸೈನ್ ಅಂತ. ಇಟ್ ಇಸ್ ದ ಟಾಪ್ ಮೋಸ್ಟ್ ವೇರಿಯಂಟ್ ಇದು. ಓಕೆ, ಫುಲ್ಲಿ ಟಾಪ್ ಎಂಡ್ ಇಂದ ಟಾಪ್ ಎಂಡ್ ಅಂದ್ರೆ ಇದು ಆರ್ ಡಿಸೈನ್ ಅಂತ ಬರುತ್ತೆ. ಓಕೆ, ಇಟ್ ಇಸ್ ಒಂದು ಲಿಮಿಟೆಡ್ ಎಡಿಷನ್ ವೆಹಿಕಲ್. ಲಿಮಿಟೆಡ್ ಎಡಿಷನ್ ವೋಲ್ವೋ XC40. ಲಿಮಿಟೆಡ್ ಎಡಿಷನ್ ವೋಲ್ವೋ XC40.
ಓಕೆ 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 ಏನ್ ಕೋಟಿಂಗ್ ಇದೆ ಸರ್ ಇದಕ್ಕೆ? ಸರ್ ಇದು 37 ಲಕ್ಷ ಇದೆ ಸರ್. 37 ಲಕ್ಷ. 37 ಫೈನಲ್ ಕೇಳೋದಕ್ಕೆ ಮುಂಚೆ ಇಂಟೀರಿಯರ್ ವೈಸ್ ಎಲ್ಲ ಏನೇನ್ ಬರುತ್ತೆ, ಫೀಚರ್ಸ್ ವೈಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಡಿ ಸರ್. ಇದು ಡೀಸೆಲ್ ಆಟೋಮೆಟಿಕ್ ಸರ್, ಇದು ಪುಷ್ ಬಟನ್ ಸ್ಟಾರ್ಟ್ ಬರೋದು ಇದು. ಓಕೆ 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 ಆಲ್ಮೋಸ್ಟ್ ಅದರಲ್ಲೂ ಟಾಪ್ ಎಂಡ್ ಅಲ್ಲಿ ಆಪ್ಷನಲ್ ವೇರಿಯಂಟ್ ಇದಾಗಿರುತ್ತೆ. ವೇರಿಯಂಟ್ ಇದು. ಸೊ ನಿಮಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ವಾಯ್ಸ್ ಓವರ್ಸ್ ಬರುತ್ತೆ ನಿಮಗೆ ಇದರಲ್ಲಿ. ಪ್ಯಾನೋರಾಮಿಕ್ ಸನ್ರೂಫ್ ಇದೆ ಗಾಡಿಯಲ್ಲಿ. ಓಕೆ 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 ಸೊ ವರ್ಲ್ಡ್ ಸೇಫೆಸ್ಟ್ ಕಾರ್ ಅಂತಾನು ಹೇಳಿದ್ರಲ್ಲ, ನೋಡ್ತಾ ಇರ್ಬೋದು. ಇಂಟೀರಿಯರ್ ವೈಸ್ ಅಷ್ಟೇ ಲಕ್ಸುರಿ ಆಗಿದೆ, ಲಕ್ಸುರಿ ಕಾರು, ಪ್ರೀಮಿಯಂ ಕಂಟ್ರೋಲ್ ಕೂಡ ಇದೆ ಸರ್ ನಿಮಗೆ. ಹಾ ಹೌದು ಹೌದು ಹೌದು. ಅಂಡ್ ಟೈರ್ಸ್ ಕಂಡೀಷನ್ ಎಲ್ಲ ನೋಡ್ತಾ ಬ್ರ್ಯಾಂಡ್ ನ್ಯೂ ತರ ಇದೆ ನೋಡಿ, ಡೈಮಂಡ್ ಕಿಟ್ ಅಲಾಯ್ಸ್. ಆಮೇಲೆ ಇದೆಲ್ಲ ಲೋ ಪ್ರೊಫೈಲ್ ಟೈರ್ಸ್ ಅಲ್ವಾ? ಲೋ ಪ್ರೊಫೈಲ್ ಟೈರ್ ಸರ್. ಹಾ ಓಕೆ ಓಕೆ. ಸೊ ಅದರಿಂದ ನಿಮಗೆ ಗೊತ್ತಾಗಲ್ಲ ಟೈರ್ ಕಂಡೀಷನ್ ಇದೆಯಾ ಇಲ್ವಾ ಅಂತ. ನೀವು ಡೈರೆಕ್ಟ್ ಆಗಿ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಗಾಡಿ ಕಂಡೀಷನ್ ಎಲ್ಲಾನು. ಸೊ ಇದರ ಪ್ರೈಸಿಂಗು ಸರ್? ಸರ್ 37 ಲಕ್ಷ ಹೇಳ್ತಾ ಇದೀವಿ ನಾವು. ಕೋಟಿಂಗ್ ಬಿಟ್ಬಿಡಿ ಸರ್, ಫೈನಲ್ ಹೇಳಿ ಇದಕ್ಕೆ. ನಿಮ್ ಕಡೆಯಿಂದ ಬನ್ನಿ ಸರ್, ಏನಾದ್ರೂ ಒಂದು 36.5 ಮಾಡ್ಕೊಡ್ತೀನಿ ಸರ್. ದೊಡ್ಡ ಬಜೆಟ್, ಸ್ವಲ್ಪ ದೊಡ್ಡದಾಗೆ ನೀವು ಆನ್ ಟೇಬಲ್ ಹೆಚ್ಚು ಕಡಿಮೆ ಮಾಡೋಣ ಬನ್ನಿ ಸರ್. ಆನ್ ಟೇಬಲ್ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಅಂತ ವೀಕ್ಷಕರೇ. ಅದರಲ್ಲೂ ಏನು ವೇರಿಯಂಟ್ ಅಂದ್ರೆ ಇದು ಸ್ಪೆಷಲ್ ಅಂತ? XC40 ಓಕೆ. ಆರ್ ಡಿಸೈನ್ ಇದು. ಆರ್ ಡಿಸೈನ್. ಓಕೆ ಓಕೆ ಓಕೆ. ಲಿಮಿಟೆಡ್ ಎಡಿಷನ್ ವೀಕ್ಷಕರೇ ಇದು. ಆಲ್ ವೀಲ್ ಡ್ರೈವ್. ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ತಾ ಇರ್ಬೋದು ಮಹೀಂದ್ರ ಮರಾಜೋ ಇದೆ. ಇದ್ರ ಬಗ್ಗೆ ಹೇಳ್ಬೇಕು ಸರ್. ಸರ್ ಒಳ್ಳೆ ಮೈಲೇಜ್ ಬೇಕಾ ಗಾಡಿಯಲ್ಲಿ, 7 ಸೀಟರ್ ಬೇಕಾ, ಮರಾಜೋ ತಗೊಳ್ಳಿ ಸರ್. ಓಕೆ. 2018 ಮಾಡೆಲ್ ಕೊಡ್ತೀನಿ, ಸಿಂಗಲ್ ಓನರ್, ಬರೀ 37,000 ಓಡಿದೆ. ಓನ್ಲಿ 37,000 ಡ್ರಿವನ್ ವೆಹಿಕಲ್. ಬರೀ 37,000 ರೆಕಾರ್ಡೆಡ್. ಅದನ್ನು ರೆಕಾರ್ಡೆಡ್ ಸರ್, ಮಹೀಂದ್ರ ಶೋರೂಮ್ ಅಲ್ಲಿ ರೆಕಾರ್ಡ್ ಇದೆ ಸರ್. ಅಂಡ್ ಕರ್ನಾಟಕ ನಂಬರ್ ಏನೋ ಇದು? 100% ಕರ್ನಾಟಕ. ಎಲ್ಲದಕ್ಕೂ ಇದು ಹಾಕಿದಿರಲ್ಲ, ಅದಕ್ಕೆ ಕೇಳಿದೆ. ಓಕೆ ಓಕೆ. 2018 ಮಾಡೆಲ್ ಸಿಂಗಲ್ ಓನರ್ M6 ಇದು. M6 ಹೌದು. ಓಕೆ. ಎಲ್ಲ ಫೀಚರ್ಸ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಮತ್ತು ಇದರಲ್ಲಿ ನಿಮ್ಗೆ ನ್ಯಾವಿಗೇಷನ್ ಬರುತ್ತೆ, ಲೆದರ್ ಸೀಟ್ಸ್ ಇದೆ ಗಾಡಿಯಲ್ಲಿ. 7 ಸೀಟರ್ ವೆಹಿಕಲ್ ಇದು ಸರ್. ಎಲ್ಲ ಪ್ರತಿಯೊಂದು ಗಾಡಿಲೂ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಒಂದೇ ಒಂದು ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ಯಾವ ಗಾಡಿಲೂ ಇಲ್ಲ. ಆ ತರ ಗಾಡಿನೇ ನಿಲ್ಸಲ್ಲ ಅಲ್ವಾ ಸರ್ ನಾವು? ಎಲ್ಲ ನೀಟ್ ಕಂಡೀಷನ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ, ಅಪ್ ಟು ಡೇಟ್ ಗಾಡಿ ಇರ್ಬೇಕು, ಅವಾಗಲೇ ನಾವು ನಿಲ್ಸೋದು ಮಾಡೋದು ಗಾಡಿ. 100% ಗ್ಯಾರಂಟಿ ಕೊಡ್ತೀವಿ ಗಾಡಿ ಮೇಲೆ ಸರ್ ನಿಮ್ಗೆ. ಹೌದಾ? ಸೊ ನೋಡಿ ವೀಕ್ಷಕರೇ, ನಂಬರ್ ನೋಡ್ಕೋಬೇಡಿ, ಫ್ಯಾನ್ಸಿ ನಂಬರ್ ಇದೆ 0091. M6 ವೇರಿಯಂಟ್ ಇದೆ. ವೆರಿ ಸ್ಪೇರಿಂಗ್ಲಿ ಯೂಸ್ ಸರ್, ಹೆಚ್ಚು ಕಡಿಮೆ ಯೂಸ್ ಮಾಡಿದ್ದಾರೆ ಕಸ್ಟಮರ್ ಅವರು. ಓಕೆ. ಸೊ ರೀಸನಬಲ್ ಪ್ರೈಸ್, ರೀಸನಬಲ್ ಮಾಡ್ಕೊಡ್ತೀನಿ ಸರ್. 1075 ಹೇಳ್ತಾ ಇದೀನಿ ಅಂತ ಸರ್. ನಿಮ್ ಕಡೆಯಿಂದ ಬಂದ್ರೆ ಏನಾದ್ರು 10-25 ವರೆಗೂ ಮಾಡ್ಕೊಡ್ತೀನಿ ಸರ್. ಎಷ್ಟು ಸರ್? 10-25. 10,25,000 ಡೈರೆಕ್ಟ್ 50,000 ಕಡಿಮೆ ನಿಮ್ ಕಡೆಯಿಂದ. ಓಕೆ ಓಕೆ ಓಕೆ. ಬನ್ನಿ ವೀಕ್ಷಕರೇ, 50,000 ಅಲ್ಲ, ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಬನ್ನಿ ಸರ್. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು MG ಹೆಕ್ಟರ್ ಇದೆ. ಇದ್ರ ಬಗ್ಗೆ ಹೇಳ್ಬೇಕು ಸರ್. ಸರ್ ಯಾಕೆ ಹೊಸ ಗಾಡಿ ತಗೊಳ್ತೀರಾ ಸರ್? ಬನ್ನಿ ನಮ್ಮ ಹತ್ರ 2023 ಮಾಡೆಲ್ ಕೊಡ್ತೀನಿ. ಹೌದಾ? ಹೌದು ಸರ್. ಸಿಂಗಲ್ ಓನರ್, ಓನ್ಲಿ 11,000 ಡ್ರಿವನ್ MG ಹೆಕ್ಟರ್ ಪ್ಲಸ್ ಡೀಸೆಲ್ ಮ್ಯಾನ್ಯುಯಲ್. ಓನ್ಲಿ 11,000 ಡ್ರಿವನ್. 11,000 ಡ್ರಿವನ್ ಸರ್. ಬರೀ 11,000 ಓಡಿದ್ಯಾ? ಬರೀ 11,000 ಓಡಿದೆ ಸರ್. ಟಾಪ್ ಮೋಸ್ಟ್ ವೇರಿಯಂಟ್ ಶಾರ್ಪ್ ಪ್ರೋ ಇದು. ಓಕೆ ಓಕೆ ಓಕೆ. ಫುಲ್ ಟಾಪ್ ಎಂಡ್ ಗಾಡಿ. ಟಾಪ್ ಎಂಡ್ ವೆಹಿಕಲ್ ಇದು. ಡೀಸೆಲ್ ಅಲ್ವಾ? ಹೌದು ಸರ್, ಡೀಸೆಲ್. ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, 7 ಸೀಟರ್ ವೆಹಿಕಲ್ ಸರ್ ಇದು. ನೋಡ್ತಾ ಇರ್ಬೋದು ವೀಕ್ಷಕರ, ಇಂಟೀರಿಯರ್ ವೈಸ್ ಎಷ್ಟು ಲಕ್ಸುರಿ ಆಗಿದೆ ಅಂತ. 7 ಸೀಟರ್ ವೆಹಿಕಲ್. 7 ಸೀಟರ್. ಇದರಲ್ಲಿ ನಿಮಗೆ ಏರ್ ಬ್ಯಾಗ್ಸ್ ಬರುತ್ತೆ, ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಫುಲ್ಲಿ ಟಾಪ್ ಎಂಡ್. ಅದರಲ್ಲೂ ನೋಡ್ತಾ ಇರ್ಬೋದು ಈ ಟಚ್ ಸ್ಕ್ರೀನ್ ಸಿಸ್ಟಮ್ ಏನಿದೆ ಸರ್, ಎಲ್ಲ ಯೂಸೇಜ್ ಅಲ್ಲೇ ಸಿಸ್ಟಮ್ ಅಲ್ಲೇ ಯೂಸ್ ಮಾಡ್ಬೇಕು ನೀವು. ಹೌದೌದು. ಎಲ್ಲ ವಾಯ್ಸ್ ಕಮಾಂಡ್ ಎಲ್ಲ ಇದೆ ಸರ್ ಇದರಲ್ಲಿ. ಪ್ಯಾನೋರಾಮಿಕ್ ಸನ್ರೂಫ್ ಇಂದ ಹಿಡಿದು ಪ್ರತಿಯೊಂದು ಫೀಚರ್ಸ್ ಬಂದ್ಬಿಡುತ್ತೆ ಗಾಡಿ. ಆನ್ ರೋಡ್ ಪ್ರೈಸ್ 30 ಲಕ್ಷ ಇದೆ ಸರ್. ಓಕೆ. ನಮ್ಮ ಕಡೆಯಿಂದ ಬನ್ನಿ, 23 ವರೆಗೆ ಮಾಡ್ಕೊಡ್ತೀನಿ. 23.5 ಲಕ್ಷನಾ? ಎಷ್ಟೇ ಮಾಡೆಲ್ ಸರ್ ಇದು? 2023 ಮಾಡೆಲ್ ಸರ್ ಇದು. 23 ಮಾಡಲ್ಲ ಸರ್, ಸ್ವಲ್ಪ ರೀಸನಬಲ್ ಸರ್. ಇನ್ನ ಹೆಚ್ಚಿಗೆ ಎಷ್ಟು ರೀಸನಬಲ್ ಮಾಡ್ಕೊಡ್ತೀನಿ. 7 ಲಕ್ಷ ಬಿಟ್ಕೊಡ್ತಾ ಇದೀನಿ 1 ವರ್ಷದಲ್ಲಿ ನಿಮ್ಗೆ. ಓಕೆ. 11,000 ಓಡಿದೆ ಗಾಡಿ ಅಷ್ಟೇ ನಿಮ್ಗೆ. ಬರೀ 11,000 ಓಡಿದೆ ಪ್ಲಸ್ ಶಾರ್ಪ್. ಓಕೆ ಓಕೆ ಓಕೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಟಾಟಾ ಎಕ್ಸಾ ಇದೆ. ಇದ್ರ ಬಗ್ಗೆ ಹೇಳ್ಬೇಕು ಸರ್. ಸರ್ ಕ್ವಾಲಿಟಿ ಬಗ್ಗೆ ನೋಡ್ಬೇಕಾ? ಬನ್ನಿ ಸರ್. ಟಾಟಾ ಎಕ್ಸಾ. ಓಕೆ. ಸಿಂಗಲ್ ಓನರ್ ವೆಹಿಕಲ್, 70,000 ಓಡಿದೆ. ಆಟೋಮ್ಯಾಟಿಕ್ XTA ಟಾಪ್ ಮೋಸ್ಟ್ ವೇರಿಯಂಟ್ ಸರ್ ಇದು. ಓಕೆ ಓಕೆ ಓಕೆ. ಇದ್ರಲ್ಲಿ ನಿಮ್ಗೆ ಫೀಚರ್ಸ್ ಬಂದು 12 ಏರ್ ಬ್ಯಾಗ್ಸ್ ಬರುತ್ತೆ ಸರ್. 12 ಏರ್ ಬ್ಯಾಗ್ ಬರುತ್ತೆ. ಟಾಟಾ ಬಗ್ಗೆ ಮಾತಾಡಂಗಿಲ್ಲ. ಟಾಟಾ ಬಗ್ಗೆ ನಿಮ್ಗೆ ಗೊತ್ತಿದೆ ಅಲ್ಲ ಸರ್, ಯಾರು ಮಾತಾಡಂಗೆ ಇಲ್ಲ. 12 ಏರ್ ಬ್ಯಾಗ್ಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ ನಿಮ್ಗೆ. ಓಕೆ ಓಕೆ ಓಕೆ. ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಲಕ್ಸುರಿ ವೆಹಿಕಲ್, ಒನ್ ಆಫ್ ದ ಲಕ್ಸುರಿಯಸ್ ವೆಹಿಕಲ್ ಸರ್ ಇದು. XTA ಆಟೋಮೆಟಿಕ್. XTA ಆಟೋಮೆಟಿಕ್ ಸರ್. ಓಕೆ ಓಕೆ ಓಕೆ. ಆಟೋಮೆಟಿಕ್ ಡೀಸೆಲ್. ಡೀಸೆಲ್ ಸರ್. 13 ವರೆಗೆ ಕೊಟ್ಟು ಮಾಡ್ತಾ ಇದೀವಿ. ಓಕೆ. ನಿಮ್ ಕಡೆಯಿಂದ ಬಂದ್ರೆ 13.25 ಬಿಡಿ ಸರ್. 13 ಲಕ್ಷ ಸರ್. 13 ಲಕ್ಷನೂ ಬೇಡ ಸರ್, ಒಂದು ಪ್ರೈಸ್ 1275 ಮಾಡ್ಕೊಡ್ತೀನಿ ಬನ್ನಿ ಸರ್. 12,75,000 ಮಾಡ್ಕೊಡ್ತೀನಿ ಬನ್ನಿ ಸರ್. ಟಾಪ್ ಮೋಸ್ಟ್ ವೇರಿಯಂಟ್ ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ 4. ಓಕೆ ಓಕೆ. ನೋಡ್ಕೋಬಿಡಿ ವೀಕ್ಷಕರೇ, ನೀವು ಡೈರೆಕ್ಟ್ ಬಂದು ಇನ್ ಪರ್ಸನ್ ನೋಡಿ, ನಿಮ್ಗೆ ಗಾಡಿ ಕಂಡೀಷನ್ ಆಗಿದೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಆಟೋಮ್ಯಾಟಿಕ್ 7 ಸೀಟರ್ ಅಲ್ಲಿ, ಆಟೋಮ್ಯಾಟಿಕ್ ವೆಹಿಕಲ್ ಅಲ್ಲಿ ನಿಮ್ಗೆ ಇಷ್ಟು ಕಡಿಮೆ ರೇಂಜ್ ಅಲ್ಲಿ ಬೇಕಂದ್ರೆ ಹೆಕ್ಸಾ ವಿತ್ ವೆರಿ ಪ್ರೀಮಿಯಂ ಸೆಗ್ಮೆಂಟ್ ವೆಹಿಕಲ್, ವೆರಿ ಲಕ್ಸುರಿಯಸ್. ಅದರಲ್ಲೂ ಮೈಲೇಜ್ ಎಲ್ಲ ಏನ್ ಬರ್ಬೋದು ಸರ್ ಈ ಗಾಡಿಗಳು? ಲಾಂಗ್ ಅಲ್ಲಿ 15-16 ಬರುತ್ತೆ ಸರ್. ಓಕೆ.
ಸಿಟಿಯಲ್ಲಿ ನಿಮ್ಗೆ 13 ಇಂದ 14 ಬರಲೇ ಬರುತ್ತೆ ಸರ್. ಹೌದಾ? ಓಕೆ ಓಕೆ ಓಕೆ. ಅದರಲ್ಲೂ ಸಿಂಗಲ್ ಓನರ್ ಸರ್ ಇದು? ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಇದು ಬಜೆಟ್ ಅಲ್ಲಿ i20 ಇದೆಯಂತೆ, ನೋಡೋಣ ಬನ್ನಿ ಇದ್ರ ಬಗ್ಗೆ. ಬಜೆಟ್ ಗಾಡಿ ನೋಡ್ತಾ ಇದ್ದೀರಾ, ನಮ್ಮ ಹತ್ರ ಬನ್ನಿ ಸರ್. ಸಿಂಗಲ್ ಓನರ್ 2012 ಮಾಡಲ್ i20 ಕೊಡ್ತೀನಿ. ಓಕೆ. ಓನ್ಲಿ 60,000 ಡ್ರಿವನ್ ಆಗಿದೆ ಸರ್. ಬರೀ 60,000 ಓಡಿದೆ. ಬರೀ 60,000 ಓಡಿದೆ ಸರ್. ಓಕೆ ಓಕೆ ಓಕೆ. ಜಸ್ಟ್ 60,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಅಂತೆ. ಅಂಡ್ ಇಲ್ಲಿರೋ ಪ್ರತಿ ಗಾಡಿಗೂ ಶೋರೂಮ್ ಹಿಸ್ಟ್ರಿ ಸಿಗುತ್ತಾ ಸರ್? ಎಲ್ಲ ಶೋರೂಮ್ ಹಿಸ್ಟ್ರಿ ವೆಹಿಕಲ್ಸ್ ನಾವು ನಿಲ್ಸೋದು ಸರ್. ಓಕೆ ಓಕೆ. ಇದಕ್ಕೂ ಇದೆಯಾ KV100ಗೆ? KV100ಗೆ ಶೋರೂಮ್ ಹಿಸ್ಟ್ರಿ ಇದೆ. 2000 ಮುಂಚೆ ಸರ್ವಿಸಿಂಗ್ ಆಗಿದೆ ಶೋರೂಮ್ ಅಲ್ಲಿ ಇದು. ಓಕೆ ಓಕೆ. ತಗೊಂಡು ನೀಟಾಗಿ ಓಡಿಸ್ಕೋಬೇಕು. ಡೀಸೆಲ್ ಕೆ ಟಾಪ್ ಎಂಡ್ ಮಾಡೆಲ್ ಸರ್ ಇದು. 4,85,000 ಹೇಳ್ತಾ ಇದೀನಿ. ನಿಮ್ ಕಡೆಯಿಂದ ಬಂದ್ರೆ 4.5 ಡೈರೆಕ್ಟ್ ಸರ್. 4.5 ಲಕ್ಷ. 4.5 ಲಕ್ಷ. ಡೀಟೇಲ್ಸ್ ಹೇಳಿ ಸರ್ ಫಸ್ಟ್. ಸರ್ 2016 ಮಾಡೆಲ್ ಸಿಂಗಲ್ ಓನರ್, ಬರೀ 70,000 ಓಡಿದೆ. ಓಕೆ. ಟಾಪ್ ಮೋಸ್ಟ್ ವೇರಿಯಂಟ್ 6 ಸೀಟರ್ ಬರುತ್ತೆ ಸರ್ ಇದು. ಓಕೆ ಓಕೆ. ಇದು ಚಿಕ್ಕ ಗಾಡಿಯಲ್ಲಿ ನಿಮ್ಗೆ 6 ಸೀಟರ್ ಯಾವ ವೆಹಿಕಲ್ ಬರಲ್ಲ ನಿಮ್ಗೆ. ಎಲ್ಲ 5 ಸೀಟರ್ ಈ ತರ i20 ತರ ಬರುತ್ತೆ ನಿಮ್ಗೆ. ಹೌದೌದು. ಇದು ಒಂದೇ ಗಾಡಿ 6 ಸೀಟರ್ ಇದು. 6 ಸೀಟರ್ ವೆಹಿಕಲ್ KV100 ಸಿಂಗಲ್ ಓನರ್ ಗಾಡಿ. ಎಸ್ 4,85,000 ಹೇಳ್ತಾ ಇದೀನಿ. 4.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 4,40,000 ಅಂದ್ರಲ್ಲ ಸರ್? ಇಲ್ಲ, 4.5 ಲಕ್ಷ. ನಿಮ್ ಕಡೆಯಿಂದ ಬಂದ್ರೆ ಏನಾದ್ರು ಆನ್ ಟೇಬಲ್ ಮಾಡೋಣ ಬನ್ನಿ ಸರ್. ಮಾಡ್ಕೊಡ್ತೀರಾ? ಇದ್ರ ಬಗ್ಗೆ ಹೇಳ್ಬೇಕು. 12 ಮಾಡಲ್ ಅಲ್ವಾ ಇದು? 12 ಮಾಡೆಲ್ ಸರ್ ಇದು. ಓಕೆ. 385 ಹೇಳ್ತಾ ಇದೀವಿ. ಮುಂದೆ ಬಂದ್ರೆ ಏನಾದ್ರು ಹೆಚ್ಚು ಕಡಿಮೆ 100% ಆನ್ ಟೇಬಲ್ ಮಾಡ್ತೀವಿ. ಮುಂದೆ ಏನು ಇಲ್ಲ ಸರ್, ವಿಡಿಯೋನೆಲ್ಲ ಹೇಳ್ಬಿಡ್ಬೇಕು ನೀವು. ನೀವು ಬನ್ನಿ ಸರ್. ಒಂದ್ ಪ್ರೈಸ್ 365 ವರೆಗೂ ಮಾಡ್ಕೊಡ್ತೀವಿ. 3,65,000 ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. ಹೆಚ್ಚು ಕಡಿಮೆ ಬನ್ನಿ ಸರ್ ಟೇಬಲ್ ಅಲ್ಲಿ. ಓಕೆ ಫ್ರೆಂಡ್ಸ್, SUV ಇಲ್ಲಿ Audi Q5 ಕೂಡ ಇದೆ. ಇದರ ಬಗ್ಗೆ ಹೇಳ್ಬೇಕು ಸರ್. ಸರ್ Audi Q5 2016 ಮಾಡೆಲ್ ಸಿಂಗಲ್ ಓನರ್ 70,000 ಓಡಿದೆ. ಓಕೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಯಲ್ಲಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಗಾಡಿ. ಇದು ಡ್ರಿವನ್ ಆಗಿದೆ ಅಂದ್ರೆ 70,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಎಸ್, ವಿತ್ ಸರ್ವಿಸ್ ರೆಕಾರ್ಡ್. ಓಕೆ ಓಕೆ ಓಕೆ. 24,50,000 ಹೇಳ್ತಾ ಇದೀವಿ. ನಿಮ್ ಕಡೆಯಿಂದ ಬಂದ್ರೆ 23 ಲಕ್ಷ ಮಾಡ್ಕೊಡ್ತೀನಿ ಸರ್. 23 ಲಕ್ಷ? 23 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಎಷ್ಟೇ ಮಾಡಲು? 2016 ಮಾಡೆಲ್ ಸಿಂಗಲ್ ಓನರ್. 16 ಮಾಡಲ್ ಸಿಂಗಲ್ ಓನರ್ Q3 ಸಿಗ್ತಾ ಇಲ್ಲ ನಿಮ್ಗೆ. Q5 ಕೊಡ್ತೀನಿ ಸರ್ ನಾನು. ಓಕೆ ಓಕೆ ಓಕೆ. ಅದರಲ್ಲೂ ಕರ್ನಾಟಕ ರಿಜಿಸ್ಟರ್ಡ್ ವೆಹಿಕಲ್ ಇದೆ. ಕರ್ನಾಟಕ ರಿಜಿಸ್ಟರ್ಡ್ ವೆಹಿಕಲ್. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ವೆಹಿಕಲ್. ಓಕೆ ಓಕೆ ಓಕೆ. ಇದು ಸರ್ DRV 2016 ಮಾಡೆಲ್ ಸರ್ ಇದು. ಓಕೆ. ಬರೀ 50,000 ಓಡಿದೆ. ಇದು K ರಿಜಿಸ್ಟರ್ಡ್ ವೆಹಿಕಲ್. ಇದು K ರಿಜಿಸ್ಟರ್ಡ್ ವೆಹಿಕಲ್ ಸರ್. ಓಕೆ ಓಕೆ ಓಕೆ. ವೆರಿ ನೀಟ್ ಕಂಡೀಷನ್ ನೀವು ನೋಡಬಹುದು. ಒಂದು ಸ್ಕ್ರಾಚ್ ಇಲ್ಲ ಗಾಡಿ ಮೇಲೆ. 50,000 ಸರ್. ಆಗ್ಲಿಂದ ಒಂದು ಗಾಡಿ ಮೇಲೆ ಒಂದೇ ಒಂದು ಸಣ್ಣ ಸ್ಕ್ರಾಚು ಇಲ್ಲ. ಅಷ್ಟು ನೀಟಾಗಿ ಮೇಂಟೈನ್ ಮಾಡೋರೆ. ನಮ್ಮ ಮೇಂಟೈನ್ ಗಾಡಿಗಳು ನಮ್ಮ ಹತ್ರ ಬನ್ನಿ ಸರ್. ಒಳ್ಳೆ ಪ್ರೈಸಿಂಗ್ ಮಾಡಿಸ್ಕೊಡ್ತೀನಿ ನಿಮ್ಗೆ. ಓಕೆ ಓಕೆ. ಸೊ ಇದು ಎಷ್ಟು ಓಡಿದೆ ಅಂದ್ರೆ ಸರ್? ಡ್ರಿವನ್ ನಿಮ್ಗೆ ಬರೀ 50,000 ಓಡಿದೆ ಸರ್. ಬರೀ 50,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 7 ಸೀಟರ್ ಅಲ್ವಾ ಸರ್? 7 ಸೀಟರ್ ನೀವು ನೋಡಬಹುದು. ಎರ್ಟಿಗಾ ತಗೊಳ್ತೀರಾ? ಎರ್ಟಿಗಾ ಬಿಟ್ಟು BRV ತಗೊಳ್ಳಿ ಸರ್. ಓಕೆ. ಯಾಕೆ ಸರ್? ಏನಾದ್ರು ಒಂದು ರೀಸನ್ ಕೊಡಿ ಸರ್. ಸರ್ ಸೇಫ್ಟಿ, ಸ್ಟ್ರೆಂತ್ ವೆಹಿಕಲ್, ಓಕೆ, ಟಫ್ ವೆಹಿಕಲ್ ಅಂಡ್ ರಿಲಯಬಲ್ ವೆಹಿಕಲ್, ಸ್ಮೂತ್ ವೆಹಿಕಲ್. ಟೊಯೋಟಾ ಹೇಗೆ ಫೇಮಸ್ ಇದೆ ಇಂಜಿನ್ ಅಲ್ಲಿ, ಅದರಲ್ಲಿ ಡೀಸೆಲ್ ಇಂಜಿನ್ ಅಲ್ಲಿ. ಪೆಟ್ರೋಲ್ ವೆಹಿಕಲ್ ಅಲ್ಲಿ ಹೋಂಡಾ ರಿಲಯಬಿಲಿಟಿಗೆ ಇನ್ನೊಂದು ರಿಲಯಬಿಲಿಟಿಗೆ ಈ ಗಾಡಿ. ಓಕೆ ಓಕೆ ಓಕೆ. ಇದು ಟಾಪ್ ಎಂಡ್ ಸರ್? ಇದು ಟಾಪ್ ಮೋಸ್ಟ್ ವೇರಿಯಂಟ್ ಸರ್. ಓಕೆ, V ವೇರಿಯಂಟ್ ಇದಾಗಿರುತ್ತೆ. ಫುಲ್ ಟಾಪ್ ಎಂಡ್ ವೆಹಿಕಲ್ ಅಂತಾನು ಹೇಳ್ಬೋದು. ನಿಮಗೆ ಅಲಾಯ್ ವೀಲ್ಸ್ ಇಂದ ಹಿಡಿದು ಪ್ರತಿಯೊಂದು ಬಂದ್ಬಿಡುತ್ತೆ. ಈ ಗಾಡಿ ಪ್ರೈಸಿಂಗ್ ಏನಿದೆ? ಕೋಟಿಂಗೇ ಬೇಡ ಸರ್, ಫೈನಲ್ ಹೇಳ್ಬಿಡಿ ಸರ್. 675 ಮಾಡ್ಕೊಡ್ತೀನಿ ಸರ್. 6,75,000ಕ್ಕೆ BRV. ಓಕೆ ಓಕೆ. ಇದು ಹೋಂಡಾನಲ್ಲೇ ಹೋಂಡಾ ಸಿಟಿ ಇದೆಯಲ್ಲ ಸರ್? ಹೋಂಡಾ ಸಿಟಿ ಸರ್. ಹೋಂಡಾ BRV ಬೇಕಾ? ಅದು ಬಿಡಿ. 7 ಸೀಟರ್ ಅಲ್ಲಿ ನಾರ್ಮಲ್ 5 ಸೀಟರ್ ಸಿಡಾನ್ ಬೇಕಾ? ಹೋಂಡಾ ಸಿಟಿ ತಗೊಳ್ಳಿ ಸರ್. ಓಕೆ. ಎಷ್ಟೇ ಮಾಡಲ್ ಸರ್? 2017 ಮಾಡೆಲ್ ಸರ್ ಇದು. ಓಕೆ. ಬರೀ 50,000 ಓಡಿದೆ. ಬರೀ 50,000 ಓಡಿದೆ. ಗಾಡಿ ಕಂಡೀಷನ್ ನೋಡಿ ಸರ್ ನೀವು. ಒಂದ್ ಸ್ಕ್ರಾಚ್ ಇಲ್ಲ ಗಾಡಿ ಮೇಲೆ. ಓಕೆ ಓಕೆ ಓಕೆ. ವೇರಿಯಂಟ್ ಇದು V ಮಾಡೆಲ್ ಸರ್ ಇದು. V ವೇರಿಯಂಟ್ ಇದಾಗಿದೆ. ಎಸ್, V ಮಾಡೆಲ್ ವೇರಿಯಂಟ್ ಇದು. ಪ್ರೈಸಿಂಗ್ 725 ಸರ್ ಅಷ್ಟೇ. 7,25,000 ಅಷ್ಟೇ. ಮಾಡಲ್ ಏನಂದ್ರೆ 17 ಮಾಡೆಲ್. 17 ಮಾಡಲ್. ಫೈನಲ್ ಟು ಫೈನಲ್ 7 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 7 ಲಕ್ಷಕ್ಕೆ ಸಿಗ್ತಾ ಇದೆ ನೋಡಿ. 17 ಮಾಡಲ್. ಇನ್ನೊಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರೋ ರೆನಾಲ್ಟ್ ಡಸ್ಟರ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಅದ್ ನೋಡಿರೋದು ನೀವು ಮ್ಯಾನ್ಯುಯಲ್. ಇದು ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್ ಡೀಸೆಲ್ 110 PS ಸರ್. ಇದು 110 PS. ಓಕೆ. ಬರೀ 35,000 ಓಡಿದೆ. ಬರೀ 35,000 ಓಡಿದೆ ಸರ್. ಓಕೆ. ಪ್ರೈಸ್ ಬಂದು 7,85,000 ಹೇಳ್ತಾ ಇದೀನಿ ಸರ್. ಆನ್ ಟೇಬಲ್ ಕೂತ್ಕೊಂಡ್ರೆ 7,30,000 ಮಾಡ್ಕೊಡ್ತೀವಿ. ಎಷ್ಟೇ ಮಾಡಲ್ ಅಂದ್ರೆ? 2016 ಮಾಡೆಲ್. ಆಟೋಮೆಟಿಕ್ 110 PS ಡೀಸೆಲ್. ಫುಲ್ಲಿ ಟಾಪ್ ಎಂಡ್ ಸಿಕ್ಕರೆ ನಿಮಗೆ 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ರೇರ್ ವೈಪರ್ ಆಗಿರ್ಬೋದು, ಡಿಫಾಗರ್ ಆಗಿರ್ಬೋದು, ಪ್ರತಿಯೊಂದು ಫೀಚರ್ಸ್ ಬಂದ್ಬಿಡುತ್ತೆ. ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್? ನಿಮ್ಗೋಸ್ಕರ ನಾವು ಹೇಳಿದ್ದೀನಲ್ಲ ಸರ್, 7,35,000 ಕಟ್ತೀನಿ ಅಂತ. 7,25,000 ಮಾಡ್ಕೊಡ್ತೀನಿ ಸರ್. 7 ಲಕ್ಷದೊಳಗಡೆ ಆಗಲ್ವಾ? ಇಲ್ಲ
ಈ ಗಾಡಿ ಎಲ್ಲಿ ಬರುತ್ತೆ ಸರ್ ನಿಮ್ಗೆ? ಇದು ಆಟೋಮ್ಯಾಟಿಕ್ ಡೀಸೆಲ್ ಇದು. ಬರ್ತಾರೆ ಏನಾದ್ರು ಹೆಚ್ಚು ಕಡಿಮೆ ಮಾಡೋಣ ಬನ್ನಿ ಸರ್. ಇದು ಸರ್ Hyundai Tucson ಸರ್. ಕ್ರೆಟಾ ತಗೊಳ್ಳೋದ್ ಕಡೆಯಿಂದ ಇದು ತಗೊಳ್ಳಿ ಸರ್, ವೆರಿ ಪ್ರೀಮಿಯಂ ಸೆಗ್ಮೆಂಟ್ ಬರುತ್ತೆ ನಿಮ್ಗೆ. ಓಕೆ, ಫೀಚರ್ಸ್ ಜಾಸ್ತಿ ಬರುತ್ತೆ, ಕ್ರೆಟಾ ಇಂದ ಜಾಸ್ತಿ ಫೀಚರ್ಸ್ ಬರುತ್ತೆ. ಪ್ರೈಸ್ ಹಂಗೆ ಆಗುತ್ತಲ್ಲ ಸರ್? ಸರ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹೌದಾ? ಹೇಳ್ತಾ ಇರೋದು ನಾವು 1725 ಸರ್. ಓಕೆ, ಆಟೋಮ್ಯಾಟಿಕ್ ಡೀಸೆಲ್ ಸಿಂಗಲ್ ಓನರ್, 50,000 ಡ್ರಿವನ್ ಆಗಿದೆ. ಓಕೆ, ಪ್ರೈಸ್ ಬಂದು 1725. ನಿಮ್ ಕಡೆಯಿಂದ ಬಂದ್ರೆ 16.5 ಮಾಡ್ಕೊಡ್ತೀನಿ ಸರ್. 16.5 ಲಕ್ಷ. 16.5 ಲಕ್ಷಕ್ಕೆ Tucson ಸಿಗ್ತಾ ಇದೆ, ಅದರಲ್ಲೂ ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಇದು ಬರೀ 50,000 ಓಡಿದೆ. ಓಕೆ ಓಕೆ, ಆಟೋಮ್ಯಾಟಿಕ್ ಡೀಸೆಲ್ ಇದು. ಆಟೋಮ್ಯಾಟಿಕ್ ಡೀಸೆಲ್. ಎಸ್. ಓಕೆ, ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇದಕ್ಕಿಂತ ಕಡಿಮೆ ಬಜೆಟ್ ಅಲ್ಲಿ ಸ್ವಲ್ಪ ಪ್ರೀಮಿಯಂ ಆಗಿ ಇರೋ ಗಾಡಿ ಬೇಕು ಅಂದ್ರೆ ಜೀಪ್ ಕಾಂಪಸ್ ಇದೆ ಸರ್. ಪ್ರೀಮಿಯಂ ಗಾಡಿಯಲ್ಲಿ ಪ್ರೀಮಿಯಂ ಸೆಗ್ಮೆಂಟ್ ನೋಡ್ತಾ ಇದೀರಾ? ಬನ್ನಿ ಸರ್, ಜೀಪ್ ಕಾಂಪಸ್ ಕೊಡ್ತೀನಿ. ಓಕೆ, 2018 ಮಾಡೆಲ್, ಸಿಂಗಲ್ ಓನರ್, ವೈಟ್ ಕಲರ್ ಸರ್, ಆಟೋಮ್ಯಾಟಿಕ್ ಪೆಟ್ರೋಲ್, 1175 ಮಾಡ್ಕೊಡ್ತೀನಿ ಸರ್. 11,75 ಜೀಪ್ ಕಾಂಪಸ್ ತಗೊಳ್ಳಿ ಸರ್. ಲಿಮಿಟೆಡ್ ಟಾಪ್ ಎಂಡ್ ಮಾಡಲ್, ಲಿಮಿಟೆಡ್ ವೇರಿಯಂಟ್ ಟಾಪ್ ಎಂಡ್ ಅಂತ ನೋಡ್ತಾ ಇರಬಹುದು. ಟೈರ್ಸ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ನಿಮಗೆ. ಓಪನ್ ಮಾಡಿ, ಏರ್ ಬ್ಯಾಗ್ಸ್ ಜೊತೆ ಗಾಡಿ. ಓಕೆ ಓಕೆ ಓಕೆ, ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್ ಗಾಡಿಲಿ? ಸರ್ 6 ಏರ್ ಬ್ಯಾಗ್ ಬರುತ್ತೆ ಸರ್ ನಿಮ್ಗೆ. 6 ಏರ್ ಬ್ಯಾಗ್ ಬರುತ್ತೆ. ಸನ್ ರೂಫ್ ಬರುತ್ತಾ? ಇಲ್ಲ, ಸನ್ ರೂಫ್ ಇಲ್ಲ ಸರ್ ಇದರಲ್ಲಿ. ಈ ವೇರಿಯಂಟ್ ಅಲ್ಲಿ ನಿಮ್ಗೆ ಸನ್ ರೂಫ್ ಬಂದಿಲ್ಲ, ಆವಾಗ ಬಂದಿಲ್ಲ. ಓಕೆ ಓಕೆ ಓಕೆ, ಫೈನಲ್ ಏನಾದ್ರು ಹೇಳ್ತೀರಾ ಇದಕ್ಕೆ? ಸರ್ 1175 ಹೇಳಿದ್ದೀನಿ, 11 lakhsಗೆ ಮಾಡ್ಕೊಡ್ತೀನಿ ಸರ್. 11 ಲಕ್ಷ. 11 ಲಕ್ಷ ಬಿಡಿ ಸರ್. ಓಕೆ ಓಕೆ ಓಕೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇನ್ನೊಂದು ಪ್ರೀಮಿಯಂ ಸೆಡಾನ್ ಆಡಿ. ಯಾವ್ದು ಸರ್ ಇದು? ಸರ್ ಆಡಿ A4. ಆಡಿ A4 ಇದೆ, ಅದರಲ್ಲೂ ಕರ್ನಾಟಕ ವೆಹಿಕಲ್. ಇದ್ರ ಬಗ್ಗೆ ಹೇಳ್ಬೇಕು. ನಮ್ಮ ಹತ್ರ ಎಲ್ಲ ಕರ್ನಾಟಕ, ಮೋಸ್ಟ್ಲಿ ಕರ್ನಾಟಕ ಮಾಡಿದೆ ಸರ್ ನಾವು. ಇದು 2019 ಮಾಡಲ್ ಸರ್. ಇದು ಸಿಂಗಲ್ ಓನರ್. ಓಕೆ, ಎಸ್ ಲೈನ್. ಇದು ಎಸ್ ಲೈನ್ ಟಾಪ್ ಮೋಸ್ಟ್ ವೇರಿಯಂಟ್ ಬರುತ್ತೆ ಇದು. ಓಕೆ, ಆಡಿ A4 ಟಾಪ್ ಮೋಸ್ಟ್ ವೇರಿಯಂಟ್ ಸರ್. ಇದು ನೋಡ್ತಾ ಇರ್ಬೋದು, ಇಂಟೀರಿಯರ್ ವೈಸ್ ಡ್ರಿವನ್ ಆಗಿದೆ ಸರ್. ಇದು ಸರ್ 47,000 ಡ್ರಿವನ್ ಆಗಿದೆ ಸರ್. ಬರೀ 47,000. ಬರೀ 47,000. ಓಕೆ ಓಕೆ ಓಕೆ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಸರ್ ಆಡಿ ಶೋರೂಮ್ ಅಲ್ಲಿ. ನೀವು ಬೇಕಂದ್ರೆ ಚೆಕ್ ಮಾಡಿಸಬಹುದು. ಓಕೆ, ಸನ್ ರೂಫ್ ಎಲ್ಲ ಇದೆ, ಏರ್ ಬ್ಯಾಗ್ಸ್ ಬರುತ್ತೆ, ತುಂಬಾ ಸೇಫ್ಟಿ ಗಾಡಿ ಇದನ್ನು. ಹೌದು, ಒಳ್ಳೆ ಎಸ್ ಲೈನ್ ಸಕ್ಕತ್ತಾಗಿರುತ್ತೆ. ಎಸ್ ಲೈನ್ ಸರ್, ಸೂಪರ್ ಮೈಲೇಜ್ ಕೂಡ ಬರುತ್ತೆ ಗಾಡಿಯಲ್ಲಿ. ಎಷ್ಟು ಪರ್ಪಸ್ ಸರ್? ನ್ಯೂ ಶೇಪ್ ಇದು. ಮೈಲೇಜ್ ಎಲ್ಲ ಏನ್ ಬರ್ಬೋದು ಸರ್? ನಿಮ್ಗೆ ಸಿಟಿಯಲ್ಲಿ ಒಂದು 10 ಇಂದ 12 ಬರುತ್ತೆ ಸರ್. ಇದು 10-12 ಸಿಟಿಲೇ ಬರುತ್ತೆ. ಸಿಟಿಯಲ್ಲೇ ಬರುತ್ತೆ. ಹೈವೇಸಲ್ಲಿ ಒಂದು 14 ಇಂದ 16 ವರೆಗೂ ಗ್ಯಾರಂಟಿಡ್. ಓಕೆ ಓಕೆ ಓಕೆ. ಪ್ರೈಸ್ 30 lakhs ಹೇಳ್ತಾ ಇದೀವಿ ಸರ್. ನಿಮ್ ಕಡೆಯಿಂದ ಏನಾದ್ರು ಬಂದ್ರೆ 29 lakhs ವರೆಗೂ ಮಾಡ್ಕೊಡ್ತೀನಿ ಸರ್. 1 ಲಕ್ಷ ಡೈರೆಕ್ಟ್ ಫ್ಲಾಟ್ ಮಾಡಿದೀನಿ ನಿಮ್ಗೆ ಸರ್. ಇದು ದೊಡ್ಡ ಗಾಡಿ ಅಲ್ವಾ ಸರ್? ಬನ್ನಿ, ಆನ್ ಟೇಬಲ್ ಮಾಡೋಣ ಸರ್. ಮಾಡ್ಕೊಡ್ತೀರಾ? 100%. ಅದರಲ್ಲೂ ಆಲ್ಮೋಸ್ಟ್ ಇವ್ರ ಹತ್ರ ಇರುವಂತ ಎಲ್ಲಾ ಗಾಡಿಗಳು ಕರ್ನಾಟಕ ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಅಲ್ವಾ? ಹೌದು ಸರ್, ಮೋಸ್ಟ್ಲಿ ಕರ್ನಾಟಕ ವೆಹಿಕಲ್ಸ್ ಮಾಡೋದು ನಾವು. ಇದಕ್ಕೆ ಎಷ್ಟಂದ್ರಿ ಸರ್ ಪ್ರೈಸ್ ಫೈನಲ್? 2950 ಹೇಳಿದೆ, 29 lakhs ಮಾಡ್ತೀನಿ ಅಂತ ಹೇಳಿದೆ. ನೀವು ಹೇಳಿದ್ರು ಇನ್ನ ನಮ್ಮ ವ್ಯೂಸ್ಗೋಸ್ಕರ ಅಂದ್ರೆ ಬನ್ನಿ, ಏನಾದ್ರು ಒಂದು ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ವೀಕ್ಷಕರೇ, ಟಾಟಾ ಹ್ಯಾರಿಯರ್ ಇದೆ. ಇದ್ರ ಬಗ್ಗೆ ಹೇಳ್ಬೇಕು ಸರ್. ಸರ್ 2019 ಸಿಂಗಲ್ ಓನರ್, 40,000 ಡ್ರಿವನ್ ಓನ್ಲಿ. ಓಕೆ, XT ಮಾಡೆಲ್ ಇದು. ಸಿಂಗಲ್ ಓನರ್, ಇದರಲ್ಲೂ ಎಲ್ಲ ಫೀಚರ್ಸ್ ಬರುತ್ತೆ ಸರ್. ಆಲ್ಮೋಸ್ಟ್ ಟಾಟಾ ಅಂದ್ರೆ ಟಫ್ ವೆಹಿಕಲ್, ನಿಮ್ಗೆ ಗೊತ್ತಿದೆ ಅಲ್ವಾ ಇದು? ಹೌದೌದೌದು, ಅದ್ರ ಬಗ್ಗೆ ಅಂತ ಮಾತಾಡಂಗಿಲ್ಲ. ಓಕೆನಾ? ಈ ಪ್ರೈಸ್ ಬಂದು ನಾವು 15.5 ಹಾಕಿದೀವಿ. ಓಕೆ, ನಿಮ್ ವ್ಯೂಸ್ಗೋಸ್ಕರ 15 ಲಕ್ಷ ಕೊಡಿ ಹೋಗಿ ಸರ್. 15 ಲಕ್ಷ. ಎಸ್, 15 ಲಕ್ಷಕ್ಕೆ ಟಾಟಾ ಹ್ಯಾರಿಯರ್ ಸಿಗ್ತಾ ಇದೆ. 19 ಮಾಡೆಲ್ ನಿಮ್ಗೆ. ಕ್ರೆಟಾನು 13.5 14 ಲಕ್ಷಗೆ ಇದೆ ಮಾರ್ಕೆಟ್ ಅಲ್ಲಿ. ಡೀಸೆಲ್ ಗಾಡಿ ಹ್ಯಾರಿಯರ್ ತಗೊಳ್ಳಿ, ದೊಡ್ಡ ಗಾಡಿ. ಇನ್ನ ಕ್ರೆಟಾ ಬಜೆಟ್ ಅಲ್ಲಿ ಹ್ಯಾರಿಯರ್ ಕೊಡ್ತಾ ಹ್ಯಾರಿಯರ್. ಓಕೆ ಫ್ರೆಂಡ್ಸ್, ಕ್ರೆಟಾನು ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ 2017 ಮಾಡೆಲ್, ಆಟೋಮ್ಯಾಟಿಕ್ ಪೆಟ್ರೋಲ್, ಬರೀ 40,000 ಓಡಿದೆ ಸರ್. ಬರೀ 40,000 ಸರ್. ನಮ್ಮ ಹತ್ರ ಬರೀ ಕಮ್ಮಿ ಓಡಿರೋದು ವೆಹಿಕಲ್ ಸಿಗುತ್ತೆ ನಿಮ್ಗೆ. ಅದ್ರಲ್ಲಿ ನೋಡ್ತಾ ಇರ್ಬೋದು, ಇದು ಬರೀ 40,000 ಓಡಿದೆ. ಬರೀ 40,000 ಸರ್. ಓಕೆ ಓಕೆ. ಮಾಡಲ್ ಎಷ್ಟನೇದಂದ್ರೆ ಸರ್? SX ಆಪ್ಷನಲ್ ಇದು, ಟಾಪ್ ಎಂಡ್ ಮಾಡಲ್ ಇದು. ಡೈಮಂಡ್ ಕೆಟ್ ಅಲೈಸ್ ಬರುತ್ತೆ. ಓಕೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ನಿಮ್ಗೆ, ನ್ಯಾವಿಗೇಷನ್ ಬರುತ್ತೆ. ಪ್ರೈಸ್ ಬಂದು 10,75,000 ಸರ್. 10,75,000. ಫೈನಲ್ ಟು ಫೈನಲ್ ಹೇಳ್ಬಿಡಿ ಸರ್. ಫೈನಲ್ ಒಂದೇ ಪ್ರೈಸ್ ಸರ್, 9 ಲಕ್ಷ. 1025 ಮಾಡ್ಕೊಡ್ತೀನಿ ಸರ್. 10,25,000. 10,25,000 ಮಾಡ್ಕೊಡ್ತೀನಿ. ಓಕೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇನ್ನೊಂದು ಲೋ ಬಜೆಟ್ ವೆಹಿಕಲ್ i20 ಇದೆ ಸರ್. i20 ಟಾಪ್ ಮೋಸ್ಟ್ ವೇರಿಯಂಟ್ ಸರ್. ಇದು ಬರೀ 50,000 ನೋಡಿದೆ. ಬರೀ 15,000, ಬರೀ 50,000. 2011 ಇಂದ 2025 ವರೆಗೂ ಇಟ್ ಇಸ್ ಓನ್ಲಿ ಡ್ರಿವನ್ 50,000 ಕಿಲೋಮೀಟರ್ಸ್. ಬರೀ 50,000 ಓಡಿದೆ ಅಂತೆ. ನಂಬರ್ ನೋಡ್ಕೋಬಹುದು ವೀಕ್ಷಕರೇ. ಗಾಡಿ ಕಂಡೀಷನ್ ಟಾಪ್ ಎಂಡ್ ಮಾಡಲ್ ಇದೆ. ಆಸ್ಟಾ ವೇರಿಯಂಟ್ ಆಗಿರುತ್ತೆ. ಪ್ರತಿಯೊಂದು ಫೀಚರ್ಸ್ ಬಂದ್ಬಿಡುತ್ತೆ. ಈ ಸೆಗ್ಮೆಂಟ್ ಅಲ್ಲಿ ಫೀಚರ್ ಇಲ್ಲ ಅನ್ನಂಗಿಲ್ಲ. ಅದರಲ್ಲೂ ಬರೀ 50,000 ಓಡಿದೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ಸರ್. ಇದು ಪೆಟ್ರೋಲ್ ಇಂಜಿನ್ ವೆಹಿಕಲ್. ವೆರಿ ಸ್ಪೇರಿಂಗ್ಲಿ ಯೂಸ್ಡ್ ವೆಹಿಕಲ್ ಇದು. ಪ್ರೈಸಿಂಗು ಏನ್ ಹೇಳ್ತಾ ಇದ್ದೀರಾ ಸರ್? ನಾವು ಪ್ರೈಸಿಂಗ್ ಹೇಳ್ತಾ ಇದೀವಿ ಸರ್ 385. 385 ಸರ್. ನಿಮ್ ಗೋಸ್ಕರ ಬನ್ನಿ ಸರ್. 350 ಸರ್. ಇಲ್ಲ ಸರ್, ಎಷ್ಟು ನೀವು ಹೇಳಿ ಸರ್? ಒಂದು 2 ಲಕ್ಷ ಚೇಂಜ್ ಹೇಳಿ ಸರ್. i10 ಸಿಗ್ತಾ ಇಲ್ಲ ಸರ್ ನಿಮ್ಗೆ 2 ಲಕ್ಷಕ್ಕೆ. 325 ಮಾಡ್ಕೊಡ್ತೀನಿ ಬನ್ನಿ ಸರ್. ಹೌದಾ?
i10 ಸಿಗಲ್ಲ, ಅದಕ್ಕಂತಾನೆ ನಿಮ್ಗೆ i20 ಒಂದು ಒಳ್ಳೆ ಬಜೆಟ್ ಹೇಳೋರೆ. 3 ಲಕ್ಷಕ್ಕೆ i10 ಸಿಗ್ತಾ ಇಲ್ಲ ಸರ್, ನಾನು i20 ಕೊಡ್ತೀನಿ. 3 ಲಕ್ಷನಾ? 325ಗೆ ಮಾಡ್ಕೊಡ್ತೀನಿ. 3,25,000. ಓಕೆ ಓಕೆ ಓಕೆ. ಈ ಗಾಡಿ ನೋಡಿ ಸರ್, ಇದು 2019 ಮಾಡಲ್ ನ್ಯೂ ಶೇಪ್ ವಿತ್ LED ಲ್ಯಾಂಪ್ ಬರುತ್ತೆ ನಿಮ್ಗೆ. ಓಕೆ ಓಕೆ. DRL ಲೈಟ್ಸ್ ಬರುತ್ತೆ ನಿಮ್ಗೆ, ಡೈಮಂಡ್ ಕೆಟ್ ಅಲಾಯ್ಸ್ ಬರುತ್ತೆ. ಇದು ವಿ ಇಲ್ಲ, ಎಸ್ ಇಲ್ಲ, ಇದು ZX, ಇದು ಟಾಪ್ ಎಂಡ್ ಮಾಡಲ್. ZX ಟಾಪ್ ಎಂಡ್ ವಿತ್ ಸನ್ರೂಫ್. ಓಕೆ. ಎಷ್ಟು ಓಡಿದೆ ಸರ್? ಸರ್ ಓನ್ಲಿ 20,000 ಡ್ರಿವನ್ ಸರ್. ಬರೀ 20,000 ಡ್ರೈವರ್ ಆಗಿದೆಯಾ? 20,000 ಆಟೋಮ್ಯಾಟಿಕ್ ಸರ್ ಇದು. ಓಕೆ ಓಕೆ ಓಕೆ. ಹೋಂಡಾ ಸಿಟಿಲಿ ಆಟೋಮ್ಯಾಟಿಕ್ ಇದೆ, ಮ್ಯಾನ್ಯುವಲ್ ಇದೆ. ಹೋಂಡಾ ಸಿಟಿನಲ್ಲಿ ಎಷ್ಟು ಗಾಡಿ ಇದೆ ಸರ್ ಇವತ್ತು? ಸರ್ 2 ಗಾಡಿ ಇದೆ ಸರ್ ನಮ್ಮ ಹತ್ರ, ನಮ್ಮ ಶೋರೂಮ್ ಅಲ್ಲಿ. ಓಕೆ ಓಕೆ. 2 ಗಾಡಿ ಇದೆ. 2 ಗಾಡಿ ಇದೆ, ಒಂದು ಮ್ಯಾನ್ಯುವಲ್ ಇದೆ, ಒಂದು ಆಟೋಮ್ಯಾಟಿಕ್ ಇದೆ ಸರ್ ನಮ್ಮ ಹತ್ರ. ಸೊ ಇದರ ಪ್ರೈಸಿಂಗ್ ಏನ್ ಹೇಳ್ತಾ ಇದ್ದೀರಾ ಸರ್? 11,45,000 ಹೇಳ್ತಾ ಇದೀವಿ ಸರ್. ZX ಆಟೋಮ್ಯಾಟಿಕ್ 2019 ಮಾಡಲ್ ಇದು. ಹೊಸ ಗಾಡಿ ಬಂದ್ಬಿಟ್ಟು ನಿಮ್ಗೆ 22 ಲಕ್ಷ ಇದೆ. ಓಕೆ ಸರ್ 2019 ಬರೀ ಒಂದ್ 4 ವರ್ಷ ಹಳೆ ಮಾಡೆಲ್ ಗಾಡಿಗೆ ನಾವು 1145 ಕೊಟ್ಟು ಮಾಡ್ತಾ ಇದೀವಿ. ಬರೀ 20,000 ಓಡಿದೆ ಗಾಡಿ. ಅರ್ಧಕ್ಕರ್ಧ ಪ್ರೈಸ್. ಅರ್ಧಕ್ಕರ್ಧ ಪ್ರೈಸ್. ಇನ್ನ ಆನ್ ಟೇಬಲ್ ಬಂದ್ರೆ ಇನ್ನ ಹೆಚ್ಚು ಕಡಿಮೆ ಮಾಡ್ತೀನಿ ಸರ್. ಅರ್ಧಕ್ಕರ್ಧನೂ ಆಗ್ಬಾರ್ದು, ಒಂದ್ ರೀಸನಬಲ್ ಆಗ್ಬೇಕಷ್ಟೇ. ರೀಸನೇಬಲ್ ಆಗ್ಬೇಕು. ನೀವು ಬನ್ನಿ ಶೋರೂಮ್ಗೆ, ಗಾಡಿ ನೋಡಿ, ಗಾಡಿ ಮೇಲೆ ಡಿಸೈಡ್ ಮಾಡಿ ನಮ್ಗೆ ದುಡ್ಡು ಕೊಡಿ ಸರ್. ಓಕೆ. ಹಾಗೆ ನೆಕ್ಸ್ಟ್ Volkswagen ವೆಂಟೋ ಒಂದಿದೆ ನೋಡಿ. ವೆಂಟೋ ಒಂದಿದೆ ನೋಡಿ ಸರ್. 16 ಮಾಡಲ್ ಎಷ್ಟು ಕಡಿಮೆ ಓಡಿಸಿದ್ದಾರೆ ಗೊತ್ತಾ? 60,000 ಓಡಿದೆ ಅಷ್ಟೇ ಇದು. ಬರೀ 60,000. ಬರೀ 60,000 ಓಡು ವೆಂಟೋ ಸರ್. ಹೈಲೈನ್ ಟಾಪ್ ಎಂಡ್ ವೇರಿಯಂಟ್. ಓಕೆ ಓಕೆ ಓಕೆ. ಸಿಂಗಲ್ ಓನರ್. ಸಿಂಗಲ್ ಓನರಾ? ಹೌದು. ಪ್ರೈಸ್ ಕೇಳಿ. ಓಕೆ. ಪೋಲೋ ಪ್ರೈಸ್ ಅಲ್ಲಿ ಕೊಡ್ತೀನಿ 675 ಓನ್ಲಿ. 675 ಸರ್, ಜಾಸ್ತಿ ಆಯ್ತು ಸರ್. ಓನ್ಲಿ ಅಂದ್ಬಿಟ್ರಿ ನೀವು ಸರ್. ಪೋಲೋ ಪ್ರೈಸ್ ಗೆ ವೆಂಟೋ ಕೊಡ್ತಾ ಇದೀನಿ ನಿಮ್ಗೆ. ಮಾಡಲ್ ಎಷ್ಟೇ ಅಂದ್ರೆ 16 ಮಾಡಲ್, ಹೈಲೈನ್ ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಡೀಸೆಲ್ 1.5 ಲೀಟರ್. ಓಕೆ. ಫೈನಲ್ ಅಂದ್ರೆ ಫೈನಲ್ 650 ಮಾಡ್ಕೊಡ್ತೀನಿ ಬನ್ನಿ. 6.5 ಲಕ್ಷಕ್ಕೆ. 6.5 ಲಕ್ಷಕ್ಕೆ ಹೈಲೈನ್ ವೇರಿಯಂಟ್, ಸಿಂಗಲ್ ಓನರ್. ಸಿಂಗಲ್ ಓನರ್ ಹೈಲೈನ್ ವೆಂಟೋ. ಬರೀ 60,000 ಓಡಿದೆ. ಬರೀ 60,000 ಜೆನ್ಯೂನ್ ಓಡಿದೆ. ಬೇಕಂದ್ರೆ ಶೋರೂಮ್ ಅಲ್ಲಿ ತೋರಿಸ್ಕೊಳ್ಳಿ ಸರ್.